ಹಾಯ್ ನಮಸ್ತೆ ವೀಕ್ಷಕರೇ, ಬಂಡಾಯದ ಬಿಸಿ ವಿಶೇಷ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಸ್ವಾಗತ. ನಾನು ಶ್ರೀಕಾಂತ್ ಶೆಟ್ಟಿ. ಪರಿಷತ್ ಚುನಾವಣೆಯ ಕಣ ಇದೀಗ ರಂಗೇರ್ತಾ ಇರುವಂಥದ್ದು. ಇವತ್ತು ಬಹಳಷ್ಟು ಜನ ತಮ್ಮ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಒಂದಷ್ಟು ಗೊಂದಲಗಳು ಕಾಂಗ್ರೆಸ್ನ ಒಳಗಡೆ ಇದೀಗ ಮನೆ ಮಾಡ್ತಾ ಇದ್ದು, ಒಂದು ಕಡೆಯಲ್ಲಿ ಬ್ರಹ್ಮಾವರದಲ್ಲಿ ಭುಜಂಗ ಶೆಟ್ಟಿ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಜಯಪ್ರಕಾಶ್ ಹೆಗಡೆ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಪ್ರತಾಪ್ ಚಂದ್ರ ಶೆಟ್ಟಿ ಅವರು ತನ್ನ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದಾರೆ. ಇನ್ನೊಂದು ಕಡೆ ಮಂಗಳೂರಿನಲ್ಲಿ ಹರಿಕೃಷ್ಣ ಬಂಟ್ವಾಳ ಅವರು ಕಣಕ್ಕೆ ಇಳಿಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆಯಲ್ಲಿ ಹರಿಕೃಷ್ಣ ಬಂಟ್ವಾಳ ಅವರಂಥ ಕಾಂಗ್ರೆಸ್ ನಿಷ್ಠ ವ್ಯಕ್ತಿ ಎಲ್ಲೋ ಒಂದು ಕಡೆಯಲ್ಲಿ ಈ ರೀತಿಯಾದ ಕ್ರಮವನ್ನು ಕೈಗೊಳ್ಳುತ್ತಾರಂದರೆ ಅದರ ಹಿಂದೆ ಕಾರಣ ಏನು ಅನ್ನೋದನ್ನು ಕೇಳಬೇಕು. ನಮ್ಮೊಂದಿಗೆ ಹರಿಕೃಷ್ಣ ಬಂಟ್ವಾಳ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಿಮ್ಮಲ್ಲಿ ಕೇಳಬೇಕು, ಕಾಂಗ್ರೆಸ್ನ ಹಳೆಯ ತಲೆ 40 ವರ್ಷಗಳ ತನ್ನ ಸುದೀರ್ಘ ಅವಧಿಯನ್ನು ಪಕ್ಷಕ್ಕೋಸ್ಕರ ಮುಡಿಪಾಗಿಟ್ಟವರು ಏಕಾಏಕಿಯಾಗಿ ಪಕ್ಷ ವಿರೋಧಿ ಕೃತ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಂಥ ಒಂದು ಮನಸ್ಥಿತಿ ಇವತ್ತು ಬರಬೇಕಿದ್ರೆ ಅದಕ್ಕೆ ಕಾರಣ ಏನು ಅಂತ ಕೇಳಬೇಕು. ನೋಡಿ, ನಾನು ಕಳೆದ ಈ 40 ವರ್ಷಗಳ ನನ್ನ ಏನು ರಾಜಕೀಯ ಜರ್ನಿ ಏನಿದೆ, ನಾನು ಯಾವುದೇ ಆಶೆ ಆಕಾಂಕ್ಷೆಗಳು ನನ್ನಲ್ಲಿಲ್ಲ. ನಾನು ಇಷ್ಟರವರೆಗೆ ಸುಮಾರು 33 ವರ್ಷಗಳ ಒಂದು ಸಂಪರ್ಕ ಜನಾರ್ದನ್ ಪೂಜಾರಿ ಜೊತೆಯಲ್ಲಿದ್ದೆ. ನಾನು ಇವತ್ತಿನವರೆಗೆ ಕೂಡ ಜನಾರ್ದನ್ ಪೂಜಾರಿ ಅವರಿಗೆ ನನಗೆ ಯಾವುದಾದ್ರೊಂದು ಟಿಕೆಟ್ ಕೊಡಿಸಿ, ನನಗೆ ಇಂಥ ಒಂದು ಹುದ್ದೆ ಕೊಡಿಸಿ ಅಂತ ನಾನು ಅವರ ಕೇಳಲಿಲ್ಲ. ಅವರು ನನ್ನ ನಿನಗೇನು ಬೇಕು ಅಂತ ಅವರು ಕೇಳಲಿಲ್ಲ. ನಾನು ನಮಗೆ ಕೊಡಿ ಅಂತ ನಾನು ಅವ್ರಿಗೆ ಕೇಳಲಿಲ್ಲ. ನನಗೆ ಅವರಂಥ ಒಂದು ರಾಜಕಾರಣಿ ಜೊತೆ ಇರುವುದೇ ನನಗೊಂದು ಸಂತೋಷ, ಅಷ್ಟೇ ಸಾಕು. ಯಾಕೆಂದರೆ ನನಗೆ ರಾಜಕೀಯದಿಂದ ನನಗೆ ಹೊಟ್ಟೆ ತುಂಬಿಸುವಂಥ ಸಂದರ್ಭ ಬರಲಿಲ್ಲ, ಅದು ಬರುವುದೂ ಬೇಡ. ಆದರೆ ಒಂದು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿರಬೇಕು ಅಂತ ನನ್ನ ಭಾವನೆ ಅಷ್ಟೇ. ಅದಕ್ಕೆ ನಾನು ಈಗಲೂ ಹೇಳಿದ್ದೆ, ಪತ್ರಿಕೆಯಲ್ಲಿ ಹೇಳಿದ್ದೆ, ನನಗೆ 3 ಶಕ್ತಿಗಳು ನನ್ನ ಮೇಲೆ ಪ್ರಭಾವ ಬೀರಿದೆ ಸಣ್ಣದಿನಿಂದ. ನಾನು ಹೈಸ್ಕೂಲ್ ವಿದ್ಯಾಭ್ಯಾಸ ಮಾಡುವಾಗ ನನಗೆ ಸ್ವಾಮಿ ವಿವೇಕಾನಂದರ ಪ್ರಭಾವ ಬೀರಿತು. ನಾನು ಅವರ ಪುಸ್ತಕಗಳನ್ನು ಅಧ್ಯಯನ ಮಾಡ್ತಾ ಇದ್ದೆ. ಅವರು ಹೇಳಿದಂಥ ಒಂದು ಮಾತು, ಅದನ್ನು ನಾನು ಅನೇಕ ಬಾರಿ ಹೇಳಿದ್ದೇನೆ. ನೀನು ಈ ಜೀವನ ಅನ್ನೋದು, ನೀನು ಮನುಷ್ಯನಾಗಿ ಹುಟ್ಟಿದ ನಂತರ ಏನಾದರೂ ಬಿಟ್ಟು ಹೋಗಬೇಕು ಈ ಸಮಾಜ, ನೀನು ಸತ್ತ ನಂತರ ನೀನು ಬದುಕುವುದು ಹೇಗೆ ಎಂದು ಕಲಿಬೇಕು ಅನ್ನುವಂಥದ್ದು ಸ್ವಾಮಿ ವಿವೇಕಾನಂದರ ಒಂದು ಮಾತು. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಇನ್ನೊಬ್ಬರು ನನ್ನ ಪ್ರಭಾವ ಬೀರಿದವರು. ಮನುಷ್ಯ, ನೀನು ಜಾತಿ ಯಾವುದಾದರೂ ಮನುಷ್ಯ ಒಳ್ಳೆಯವನಾಗಿರ್ಬೇಕು ಅಂತ ಹೇಳಿದ್ರು ನಾರಾಯಣ ಗುರುಗಳ ತತ್ವ. ನೀನು ಎಲ್ಲದರಲ್ಲಿಯೂ ದೇವರನ್ನು ಕಾಣೋದಕ್ಕೆ ಪ್ರಯತ್ನ ಮಾಡು, ಎಲ್ಲರನ್ನ ಪ್ರೀತಿಸೋದನ್ನು ಕಲಿ ಅಂತ ಹೇಳಿದ್ರು ನಾರಾಯಣ ಗುರುಗಳು. ಅದು ನನಗೆ ಪೂಜಾರಿ ಅವರು ನನ್ನ ಮೇಲೆ ಪ್ರಭಾವ ಅಂತ ಹೇಳಿದ್ರೆ, ಒಬ್ಬರ ಹರಿಕೃಷ್ಣ ಬಂಟ್ವಾಳ ಅವರು ಪಕ್ಷೇತರರಾಗಿ ಇವತ್ತು ಚುನಾವಣೆಗೆ ನಿಲ್ತಾ ಇದ್ದಾರೆ ಅಂದ್ರೆ ಕಾಂಗ್ರೆಸ್ನಲ್ಲಿ ಜನಾರ್ದನ ಪೂಜಾರಿ ಅವರ ಪ್ರಭಾವ ಕಡಿಮೆ ಆಯ್ತಾ? ತನ್ನ ಹಿಂದೆ ಇರತಕ್ಕಂಥ ಒಬ್ಬ ಅಭ್ಯರ್ಥಿಗೆ ಟಿಕೆಟ್ ಅನ್ನು ತೆಗೆಸಿಕೊಡುವುದರಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಜನಾರ್ದನ ಪೂಜಾರಿ ಅವರು ವಿಫಲರಾದ್ರ ಅಂತ ಕೇಳಬೇಕು. ನೋಡಿ, ಜನಾರ್ದನ್ ಪೂಜಾರಿ ಅವರ ವಿಫಲ ಅನ್ನುವುದಕ್ಕಿಂತಲೂ ನಾನು ಇವತ್ತು ಪಕ್ಷೇತರನಾಗಿ ಒಂದು ಸ್ಪರ್ಧೆ ಮಾಡೋದಕ್ಕೂ ತುಂಬಾ ವಿಷಯ ಇದೆ. ಪೂಜಾರಿ ಅವರ ಒಪ್ಪಿಗೆ ಇಲ್ಲದೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಹೌದು, ನಾನು ಕಂಟೆಸ್ಟ್ ಮಾಡೋದು ಪೂಜಾರಿಯವರಿಗೆ ಇಷ್ಟ ಇಲ್ಲ. ನಾನೇನು ತಪ್ಪು ಮಾಡಿದ್ದೇನೆ ಅನ್ನುವಂಥದ್ದು ಒಂದು ಭಾವನೆ ಅವರಲ್ಲಿ ಇದೆ. ಕಾಂಗ್ರೆಸ್ಸಿನೊಂದಿಗೆ ಪೂಜಾರಿ ಅವರನ್ನು ದೂರ ಮಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ನಾನು ಪೂಜಾರಿ ಅವರನ್ನು ದೂರ ಮಾಡೋದಿಲ್ಲ. ಇಲ್ಲಿ ಒಂದು ವಿಚಾರ ಸ್ಪಷ್ಟಪಡಿಸಬೇಕಾಗಿದ್ದೇನೆ. ನಾನು ಇಲ್ಲಿ ಬರುವುದಕ್ಕೆ ಕಾರಣಗಳಿದೆ. ಯಾವಾಗ ಪ್ರತಾಪ್ ಶೆಟ್ಟಿ ಈಗ ಅಧಿಕೃತ ಅಭ್ಯರ್ಥಿ ಹೇಳಿದಂತ ಏನು ಪ್ರತಾಪ್ ಶೆಟ್ಟಿ ಇದ್ದಾರೆ, ಇವರು ಚುನಾವಣೆಯಲ್ಲಿ ನಿಲ್ಲುವುದಿಲ್ಲ ಅಂತ ಹೇಳ್ಕೊಂಡು ಪತ್ರ ಬರೆದ್ರು ಎಲ್ರಿಗೂ. ನಾನು ನಿಲ್ಲುವುದಿಲ್ಲ, ನೋಡಿ ಇದರಲ್ಲಿದೆ, ನೀವು ಓದಿದ್ರೆ ಗೊತ್ತಾಗುತ್ತೆ ನಿಮಗೆ. ಸರಿ, ಈ ವಿಚಾರಗಳು ಬಂದ ನಂತರ ಬಂಟ್ವಾಳದಲ್ಲಿ ರಮಾನಾಥ್ ರೈ ಅವರ ಅಲ್ಲಿರತಕ್ಕಂಥ ವರ್ಕರ್ಸ್ಗಳೆಲ್ಲ ರೈಗಳ ಗಮನಕ್ಕೆ ತಂದು ಈ ಸಲ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಪ್ರಾತಿನಿಧ್ಯ ಸಿಗಬೇಕು. ಯಾಕಂದ್ರೆ 2 ಬಾರಿ ಕೂಡ ಅಲ್ಲಿಗೆ ಆಗಿದೆ, ಉಡುಪಿಗೆ ಆಗಿದೆ. ಇಲ್ಲಿ 7 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ, ಅಲ್ಲಿ 3 ಜನ ಕಾಂಗ್ರೆಸ್ ಶಾಸಕರು ಇರೋದು. ಅಲ್ಲಿಗಿಂತ ಇಲ್ಲಿ 1251 ಓಟು ಜಾಸ್ತಿ ಇದೆ, ಮತದಾರರು ಜಾಸ್ತಿ ಇದ್ದಾರೆ. ಅದೊಂದು ಪ್ರಶ್ನೆ. ಇನ್ನೊಂದು, ಹಿಂದುಳಿದ ವರ್ಗದವರಿಗೆ ಇಷ್ಟರವರೆಗೆ ಈ ಒಂದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅವಕಾಶ ಸಿಕ್ಕಿಲ್ಲ. ಅದು ಬಿಲ್ಲವರಿರ್ಬೋದು, ಕೊಲಾಲರಿರ್ಬೋದು, ಸಪಲ್ರಿಗಿರ್ಬೋದು, ಗಾಣಿಗರಿರ್ಬೋದು, ದೇವಾಳ, ಯಾರಿಗೂ ಅವಕಾಶ ಸಿಕ್ಕಿಲ್ಲ. ಸೊ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರಾತಿನಿಧ್ಯಕ್ಕೆ ಸಿಗಬೇಕು ಮತ್ತು ಹಿಂದುಳಿದ ವರ್ಗದವರಿಗೆ ಕೊಡಬೇಕು. ಅದರಲ್ಲಿ ಬಿಲ್ಲವರಿಗೆ ಒಂದು ಕೊಟ್ಟರೆ ಒಳ್ಳೆಯದಾಗದ್ರೆ, ಹೈಯೆಸ್ಟ್ ಪಾಪ್ಯುಲೇಷನ್ ಇರುವಂಥದ್ದು ಅವರಿಗೆ ಕೊಟ್ಟರೆ ಒಂದು ಸಾಮಾಜಿಕ ನ್ಯಾಯದ ಒಂದು ರಾಜಕಾರಣ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ನನ್ನನ್ನು ಭೇಟಿಯಾಗಿ ಹೇಳಿದರು, ಹರಿಕೃಷ್ಣ ನೀವು ಈ ಸರ್ತಿ MLCಗೆ ಒಂದು ಚುನಾವಣೆ ಸ್ಪರ್ಧೆ ಮಾಡಲಿಕ್ಕೆ ಇಳಿಬೇಕು ಅಂತ ನನಗೆ ಹೇಳಿದರು. ನಾನು ಕೇಳಿದ್ದಲ್ಲ, ನಾನು ಕೇಳಲಿಕ್ಕೆ ಹೋಗಲೂ ಇಲ್ಲ. ನನ್ನಲ್ಲಿಗೆ ಬಂದು ಕೇಳಿದ್ರೆ ಆಗ ನಾನು ಕಾಂಗ್ರೆಸ್ ಪಕ್ಷ ಬಿಲ್ ಅವರಿಗೆ ಅನ್ಯಾಯ ಮಾಡಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಇಲ್ಲ, ಕಾಂಗ್ರೆಸ್ ಪಕ್ಷ ಬಿಲ್ ಅನ್ಯಾಯ ಮಾಡಿದ ನಾನು ಹೇಳುದಿಲ್ಲ. ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮಾತ್ರ ಹಿಂದುಳಿದ ವರ್ಗರಿಗೆ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಅವಕಾಶ ಸಿಕ್ಕಿಲ್ಲ. ಬಂಟ್ರಿಗೆ 2 ಬಾರಿ ಕೊಟ್ಟಿದ್ದಾರೆ.
ಕ್ರೈಸ್ತರಿಗೆ 2 ಬಾರಿ ಕೊಟ್ಟಿದ್ದಾರೆ, ಮುಸ್ಲಿಮರಿಗೂ ಕೊಟ್ಟಿದ್ದಾರೆ, ಕೊಂಕಣಸ್ಥರಿಗೂ ಕೊಟ್ಟಿದ್ದಾರೆ, ಗೌಡ ಸಮುದಾಯದವರು ಕೊಟ್ಟಿದ್ದಾರೆ. ಹಾಗಾದ್ರೆ ಬಿಲ್ಲವರು ಅಥವಾ ಬ್ಯಾಕ್ವರ್ಡ್ ಕಮಿಟಿ ಕೇಳಿದ್ರೆ ತಪ್ಪಿದೆಯಾ? ಇಲ್ಲ. ಸಮಾನತೆ ಅನ್ನೋದು ಎಲ್ರಿಗೂ ಒಂದು ಲೆಕ್ಕ ಬರಬೇಕು. ನಿಮಗೂ ಅವಕಾಶ ಸಿಗಬೇಕು, ಅವರಿಗೂ ಅವಕಾಶ ಸಿಗಬೇಕು, ನನಗೂ ಅವಕಾಶ ಸಿಗಬೇಕು, ಎಲ್ರಿಗೂ ಸಿಗಬೇಕು. ಈಗ ನಾನು ಒಂದು ದ್ಯೋತಕ ಅಷ್ಟೇ. ಇದು ನಾನು ಇಷ್ಟಪಟ್ಟು ಈಗ ಇದಕ್ಕೆ ಬಂದವನಲ್ಲ. ಬಿಲ್ಲವ ಮಹಾಮಂಡಲದ ಮೂಲಕ ಇಡೀ ಬಿಲ್ಲವರ ಪ್ರತಿನಿಧಿ ತಾನು ಅಂತ ಬಿಂಬಿಸಿಕೊಳ್ಳೋದಕ್ಕೆ ತಾವು ಮುಂದಾಗ್ತಾ ಇದ್ದೀರಾ? ಇಲ್ಲ, ನಾನು ಆದಷ್ಟು ಬಿಲ್ಲವ ಮಹಾಮಂಡಲ ಲಾಬಿ ಮಾಡ್ತಾ ಇದೆ ಕಾಂಗ್ರೆಸ್ನ ಒಳಗಡೆ, ಅವರಿಗೆ ಟಿಕೆಟ್ ಅನ್ನು ಕೊಡಬೇಕು ಅಂತ ಹೇಳಿ. ಕರೆಕ್ಟ್. ಅವ್ರು ನೋಡಿ, ಎಲ್ಲ ಸಮುದಾಯದ ಕೊಡುವಾಗ ಬಿಲ್ಲವರನ್ನು ಯಾಕೆ ನೀವು ಬಿಡ್ತೀರಿ? ರಾಜಕೀಯ ಅನ್ನುವಂಥದ್ದು ನೋಡಿ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಸಮುದಾಯದವರಿಗೂ ನೀವು ಅವಕಾಶ ಕೊಡಬೇಕು. ಪ್ರತಿಯೊಬ್ಬನಿಗೂ ಒಂದು ಆಶೆ ಆಕಾಂಕ್ಷೆಗಳಿರುತ್ತದೆ. ಶ್ರೀನಿವಾಸ ಪೂಜಾರಿ ಅವರ ಎಲ್ಲೋ ಒಂದು ಕಡೆಯಲ್ಲಿ ಅವರು ಕೂಡ ಬಿಲ್ಲವರು, ಅವರು ಕೂಡ ಬಿಲ್ಲವ ಸಮುದಾಯದೊಂದಿಗೆ ಗುರುತಿಸಿಕೊಂಡಿದ್ದಾರೆ. ನೋಡಿ, ಬಿಜೆಪಿ ಇದರಲ್ಲಿ ಸ್ಟ್ರಾಟಜಿ, ಪೊಲಿಟಿಕಲ್ ಸ್ಟ್ರಾಟಜಿ. ನೋಡಿ, ಬಿಜೆಪಿ ಅದನ್ನ ಕವರ್ ಮಾಡಿದ್ರು. ಯಾಕಂದ್ರೆ ಇಲ್ಲಿ ಬಿಲ್ಲವರ ಮತಗಳು ಜಾಸ್ತಿ ಇದೆ. ಬಿಜೆಪಿಗೆ ಬಿಲ್ಲವ ಸೋಲ್ತಾನೆ, ನಾಳೆ ಇಬ್ರು ನಿಲ್ತ್ರೆ ಎಲ್ಲಿ ಸೋಲುದು? ಒಂದು ಬಿಜೆಪಿ ಗೆದ್ದೇ ಗೆರ್ತದೆ. ಕಾಂಗ್ರೆಸ್ಗಿಂತ ಜಾಸ್ತಿ ಮತ ಅವರಿಗೆ ಇದೆ. ಅವರಿಗೆ 6,599 ಮತ ಇದೆ. ಅದರಲ್ಲಿ 3,500 ಅವ್ರದ್ದು ಬಿಜೆಪಿ ಮತ ಇದೆ. ನಮ್ದು 2,700 ಮತ ಇದೆ ಬಿಜೆಪಿ, ಕಾಂಗ್ರೆಸ್ ಇದು. ಇಲ್ಲಿ ಇಬ್ಬರು MLC ಗೆಲ್ತಾರೆ, ಸ್ಥಾನ ಬರ್ತದೆ. ಬಿಜೆಪಿ ಒಂದು ಬಂದೇ ಬರ್ತಾರೆ. ಇನ್ನು ಕಾಂಗ್ರೆಸ್ ಅಲ್ಲಿ ಒಂದು ಬರುವಂತದ್ದು ಫೈಟ್ ಬಿಟ್ವೀನ್ ನಾಟ್ ಪೂಜಾರಿ ವರ್ಸಸ್ ಪೂಜಾರಿ ಅಲ್ಲ, ಇದು ಕಾಂಗ್ರೆಸ್ ನಲ್ಲಿ ಇಬ್ರು ಫೈಟ್. ಒಬ್ಬ ಕೆಲಸ ಮಾಡುವವ, ಒಬ್ಬ ಕೆಲಸ ಮಾಡದವ. ಕೆಲಸ ಮಾಡುವವನಿಗೂ ಕೆಲಸ ಮಾಡದವನಿಗೂ ನಡೆಯತಕ್ಕಂಥ ಸ್ಪರ್ಧೆ ಇದು. ಜನರಿಗೆ ನಾನು ಕೇಳೋದು, ಕೆಲಸ ಮಾಡುವವ ನಿಮಗೆ ಬೇಕಾ, ಕೆಲಸ ಮಾಡದವ ಬೇಕಾ? ಕೆಲಸ ಮಾಡದವನ್ನೋದಕ್ಕೆ ಪ್ರೂಫ್ ಇದೆ. 12 ವರ್ಷಗಳ ಕಾಲ ಇವರು MLC ಆಗಿದ್ರು. ತಪ್ಪಿಯೂ ಕೂಡ ಯಾವುದೇ ಒಂದು ಪಂಚಾಯತಿಗೆ ಭೇಟಿ ಕೊಟ್ಟಿಲ್ಲ. ಮಂಗಳೂರಲ್ಲಿ ಮಹಾನಗರ ಪಾಲಿಕೆ ಇದೆ, 60 ಜನ ಇಲ್ಲಿ ಕೌನ್ಸಿಲ್ ಮೆಂಬರ್ಸ್ ಇದ್ದಾರೆ. ಕಳೆದ 5 ವರ್ಷದಲ್ಲಿ 10 ವರ್ಷದಲ್ಲಿ 164 ಸಭೆಗಳು ನಡೆದಿವೆ ಮಂಗಳೂರು ನಗರ ಪಾಲಿಕೆಯಲ್ಲಿ. ಅವರು ತಪ್ಪಿಯೂ ಒಂದು ಸಭೆಗೆ ಬರಲಿಲ್ಲ. ಯಾವುದೇ ಒಬ್ಬ ಕೌನ್ಸಿಲರ್ ಕಂಡುಬೇಡಿ, ಗ್ರಾಮಕ್ಕೆ ಬೇಡ, ಸಿಟಿಗಾದ್ರೂ ಬರ್ಬೋದಲ್ಲ. ಈ ಆನ್ ದಿ ವೇ ಬೆಂಗಳೂರಿಂದ ಕುಂದಾಪುರ ಹೋದ ಇದೇ ವೇಯಲ್ಲಿ ಹೋಗಬೇಕು, ಆಕಾಶದಲ್ಲಿ ಹೋಗುದಿಲ್ಲ. ಇಲ್ಲಿ ಒಂದು ಬಾರಿ ಆದ್ರೂ ಬರ್ಬೋದಿತ್ತು, ಅವರು ಬಂದಿಲ್ಲ. ನೀವು ಯಾವ ಕಾರ್ಕಳ ಹೈಕಮಾಂಡ್ ನಿರ್ಧಾರ ಸರಿ ಇಲ್ಲ ಅಂತ ತಾವು ಹೇಳ. ನಾನು ಹೇಳುದು ಇದೆ ಅಷ್ಟೇ, ದುಡಿಯುವವರಿಗೆ ಕೊಡಬೇಕು. ಯಾರು ಕೆಲಸ ಮಾಡಿ ಒಂದು ಪಕ್ಷ ಮೇಲೆ ಬರ್ಬೇಕಂತಾದ್ರೆ ಕಾರ್ಯಕರ್ತರು, ಅವರಿಗೆ ಕಾರ್ಯಕರ್ತರನ್ನ ನಾವು ಇರ್ಬೇಕು. ಈ ಪಕ್ಷದ ಬಲ ಯಾರ್ದು, ಫೌಂಡೇಶನ್ ಯಾವ್ದು? ಕಾರ್ಯಕರ್ತರಿದ್ರೆ ಒಂದು ಪಕ್ಷ. ಇಲ್ಲಿ ಕಾರ್ಯಕರ್ತರ ಮಾತಿಗೆ ಬೆಲೆ ಸಿಗದಾಗ ತೊಂದರೆ ಆಗುತ್ತೆ ಪಾರ್ಟಿಗೆ. ಅಲ್ಲ, ಈಗ ನಿಮ್ಮ ಮೇಲೆ ಕೂಡ ಕೆಲವರು ಆರೋಪವನ್ನು ಮಾಡಿದ್ದಾರೆ. ಅವರು ಜಿಲ್ಲಾ ವಕ್ತಾರರಾಗಿರುವವರು, ಎಲ್ಲೋ ಒಂದು ಕಡೆಯಲ್ಲಿ ಜನಾರ್ದನ ಪೂಜಾರಿ ಅವರು ಅಥವಾ ಐವನ್ ಡಿಸೋಜಾ ಈ ರೀತಿಯಾದ ಉಳಿದ ನಾಯಕರು ಮಾಡಿರುವಂತಹ ಪ್ರೆಸ್ ಮೀಟ್ಗಳಿಗೆ, ಸುದ್ದಿಗೋಷ್ಠಿಗಳಿಗೆ ಕಂಪೇರ್ ಮಾಡಿದ್ರೆ, ಎಲ್ಲೋ ಒಂದು ಕಡೆಯಲ್ಲಿ ಇವತ್ತು ವಕ್ತಾರರಾಗಿ ಇವತ್ತು ಏನು ಹರಿಕೃಷ್ಣ ಬಂಟ್ವಾಳ ಅವರು ಮಾಡಿದಂತಹ ಸುದ್ದಿಗೋಷ್ಠಿಗಳು ಕಡಿಮೆ ಇದೆ. ಅವರು ಎಲ್ಲೋ ಒಂದು ಕಡೆಯಲ್ಲಿ ಜಿಲ್ಲಾ ರಾಜಕೀಯದಲ್ಲಿ ಸಕ್ರಿಯರಾಗಿಲ್ಲ ಅಂತ ಹೇಳ್ತಾರೆ. ನೋಡಿ, ನೀವು ಎಲ್ಲಿ ಬೇಕಾದ್ರೆ ಹೋಗಿ ಕೇಳಿ. ಹರಿಕೃಷ್ಣ ಬಂಟ್ವಾಳ ನನಗೆ ಈ ನಾಟಕ ಮಾಡಿ, ರಾಜಕೀಯ ನಾಟಕ ಮಾಡಿ ನನಗೆ ಗೊತ್ತಿಲ್ಲ. ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ನನಗೆ ಜನರ ಸೇವೆ ಮಾಡುವಂಥದ್ದು. ನೀವು ಬಂಟ್ವಾಳ ತಾಲೂಕಿನಲ್ಲಿ 84 ಗ್ರಾಮ ಇದೆ. ಎಷ್ಟು? 84 ಗ್ರಾಮ ಇದೆ. ನೀವು ಅಲ್ಲಿ ಬಂದು ಕೇಳಿ, ಹರಿಕೃಷ್ಣ ಬಂಟ್ವಾಳ ನಿಮ್ಮ ಊರಿಗೆ ಬಂದಾರಂತ. ನನ್ನ ಎಲ್ಲ ಪರಿಚಯ ಇದೆ. ನನ್ನ ಪರಿಚಯ ಇಲ್ಲದವರು ಯಾರೂ ಇಲ್ಲ, ಗೊತ್ತಾಯ್ತಲ್ಲ. ಇಲ್ಲಿ ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಇಲ್ಲಿ 7 ಜನ ಇದ್ದಾರೆ. ಸರ್ಕಾರದ ಉತ್ತರ ಕೊಡಬೇಕಾದವರು ಮಂತ್ರಿಗಳು, ಶಾಸಕರು. ನಾವು ಬಂದು ಯಾಕೆ ಸುಮ್ಮಗೆ ಅಡ್ಡಿ ಮಾಡೋದು? ಅಂದ್ರೆ ಬಂಟ್ವಾಳಕ್ಕಷ್ಟೇ ಸೀಮಿತ ಆಗ್ಬಿಟ್ರಿ? ಇಲ್ಲ, ನಾನು ಮಂಗಳೂರಿನಲ್ಲಿ ಇದ್ದೇನೆ. ನೀವು ಮಂಗಳೂರು ಶಾಸಕರ ಹತ್ರ ಕೇಳಿ, ನಾವು ಕೇಳ್ತೇವೆ. ನಮ್ಗೆ ಎಲ್ಲಾ ಕಡೆಗೂ ನಾವು ಹೋಗ್ತೇವೆ. ನಾವು ನಿಮ್ಮ ಲೈಮ್ ಲೈಟ್ಗೆ ಬರೋದಿಲ್ಲ ಅಷ್ಟೇ. ನಮ್ಗೆ ಪ್ರಚಾರ ಬೇಕು ಅಂತ ಇಲ್ಲ. ಪ್ರಚಾರಕ್ಕಾಗಿ ಹರಿಕೃಷ್ಣ ಬಂಟ್ವಾಳ ಇಲ್ಲ. ನಮ್ಗೆ ಏನಾದ್ರೂ ನಮ್ಮಲ್ಲಿ ಕೆಲಸ ಆಗುದ್ರೆ ನಾವು ಮಾಡ್ತೀವಿ. ನಾವು ಪಕ್ಷದಿಂದ ನಾನು ಯಾವುದೇ ಪೈಸೆಯನ್ನು ಮಾಡಲಿಲ್ಲ. ನನಗೆ ರಾಜಕೀಯದಿಂದ ಹೊಟ್ಟೆ ತುಂಬಿಸುವಂತ ಪ್ರಶ್ನೆ ಬರಲಿಲ್ಲ ಇಷ್ಟವರೆಗೆ, ಇವತ್ತಿನ ಬರಲಿಲ್ಲ, ಮುಂದೆ ಕೂಡ ಬರುವುದು. ಕಾಂಗ್ರೆಸ್ ಪಕ್ಷ ಹಾಗಾದ್ರೆ ಏನು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೀರಾ? ನನಗೆ ಏನು ಕೊಟ್ಟಿದೆ ಹೇಳಿ, ನೀವು ಹೇಳಿ. ಯಾವ್ದು ಇವತ್ತು ಹರಿಕೃಷ್ಣ ಬಂಟ್ವಾಳ ಅನ್ನುವಂತ ಹೆಸರು ನಮ್ಮ ಮುಂದೆ ಇದೆ, ಅದು ಹಾಗಾದ್ರೆ ಕಾಂಗ್ರೆಸ್ನ ಕೊಡುಗೆ ಏನು ಇಲ್ಲ ಅದರಲ್ಲಿ? ಹರಿಕೃಷ್ಣ ಬಂಟ್ವಾಳರಿಗೆ ನಾನು ಪಕ್ಷದಿಂದ ನನಗೆ ಎಂತದೂ ಸಿಕ್ಕಿಲ್ಲ, ನಾನು ಕೇಳಲೂ ಇಲ್ಲ, ಅದು ಕೊಟ್ಟೂ ಇಲ್ಲ. ನಾನು ಇಷ್ಟವರೆಗೆ ಪೂಜಾರಿಯವರಲ್ಲಾಗಲಿ ಯಾರಲ್ಲಾಗಲಿ ನನಗೊಂದು ಇಂಥ ಹುದ್ದೆ ಕೊಡಿ ನಾನು ಕೇಳಲಿಲ್ಲ. ಅಂತ ಕೃತಜ್ಞ ಪಕ್ಷದಲ್ಲಿ ಯಾಕೆ ನಿಂತ್ಕೊಂಡಿದ್ರಿ? ನಾನು ನಿಂತದ್ದು ನೋಡಿ, ನನಗೆ ಈ ರಾಜಕೀಯ ಅನ್ನೋದು ಇದೊಂದು ನನಗೆ ಹಾಬಿ ಆಗಿದೆ ಅಷ್ಟೇ. ಅಂದ್ರೆ ಏನಾದ್ರೂ ಸಹಾಯ ಮಾಡ್ಬೇಕು, ಯಾರಾದ್ರೂ ಒಬ್ರು ಸಹಾಯ ಮಾಡಬೇಕು.
ಅದಕ್ಕೆ ನಿಮ್ಗೆ ಹೇಳಿದೆ, ನನಗೆ ಪ್ರಭಾವ ಬೀರುದು ರಾಜಕಾರಣಿಗಳ ಪ್ರಭಾವ ಬೀರುದು ಜನಾರ್ದನ ಪೂಜಾರಿ ಮಾತ್ರ, ಮತ್ತೆ ಯಾರ ಪ್ರಭಾವ ನನ್ನ ಮೇಲೆ ಬೀಳಿಲ್ಲ ನನಗೆ. ಅದಕ್ಕೆ ನಾನು ಹೇಳುದು, ನನಗೆ ಪ್ರಭಾವ ಬೀರುದು ಸ್ವಾಮಿ ವಿವೇಕಾನಂದ ಮತ್ತು ನಾರಾಯಣ ಗುರುಗಳು. ಮನುಷ್ಯ ಏನಾದ್ರೂ ಮಾಡಬೇಕು, 100 ಕಾಲ ನರಳಿ ಬಾಳುವುದಕ್ಕಿಂತ 3 ಕಾಲ ಅರಳಿ ಬಾಳಬೇಕು ಅನ್ನೋದು ನಾನು. 100 ಕಾಲ ಹಂದಿಯಾಗಿ ಬಾಳುವುದಕ್ಕಿಂತ 3 ಕಾಲ ನಂದಿಯಾಗಿ ಬಾಳಬೇಕು ಅನ್ನೋದು ನನ್ನ ಪ್ರಶ್ನೆ. ಗೊತ್ತಾಯ್ತಲ್ಲ? ನನಗೆ ಅದು ಬೇಕು ಇದು ನೋಡಿ, ನನಗೆ ಅಧಿಕಾರದ ಚಪಲ ಇಲ್ಲ. ನಾನು ಈಗಲೂ ಸ್ಪಷ್ಟಪಡ್ತಾ ಇದ್ದೇನೆ, ನನಗೆ ಅಧಿಕಾರದ ಚಪಲ ಇಲ್ಲ. ಇದು ಈ ಚುನಾವಣೆಯಲ್ಲಿ ನಾನು ರಾಜಕೀಯ ಲೆಕ್ಕಾಚಾರಗಳಿವೆ. ಎಲ್ಲೋ ಒಂದು ಕಡೆಯಲ್ಲಿ ಹರಿಕೃಷ್ಣ ಬಂಟ್ವಾಳ ಅವರು ಬೆದರಿಸುವ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ. ನನಗೆ ಬೆದರಿಕೆ ಪ್ರಶ್ನೆ. ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನಾಂಕ ಇರುವಂತದ್ದು 9ನೇ ತಾರೀಕು. ಆವತ್ತೇ ಯಾಕೆ ಸಲ್ಲಿಕೆಯನ್ನ ಮಾಡ್ಬೇಕು? ಇವತ್ತು ಮಾಡಬಹುದಿತ್ತು. ನಾನು ನೋಡ್ತಾ ಇದ್ದೇನೆ, ನಾನು ಕೂಡ 43 ವರ್ಷದಲ್ಲಿ ರಾಜಕೀಯದಲ್ಲೇ ಇದ್ದೇನೆ. ನಾನು ಕೂಡ ಬರುವಷ್ಟು ಅವಕಾಶಗಳು ಬರಲಿ ಅಂತ ನೋಡ್ತಾ ಏನು ಚಿತ್ತರ ನೋಡಿದ್ದೆ ನಾನು. ಪಕ್ಷ ತಿದ್ದಿಕೊಳ್ಳ ಸ್ಪರ್ಧಿಸುವ ಮನೋಭಾವ ಅಥವಾ ಮಾನಸಿಕ ಸಿದ್ಧತೆ ಇಲ್ಲ ನಿಮ್ಮ. ನಾನು ಇವತ್ತು ನಾನು ಕೇಳ್ತಾ ಇದ್ದೇನೆ, ಇವರ ನಮ್ಮ ಪ್ರತಾಪ್ ಸೆಂಟರ್ ಬಿಟ್ಟು ಬೇರೆ ಯಾರಿಗಾದ್ರೂ ದುಡಿಯೋನಿ ಕೊಡ್ತಿದ್ರೆ ನಾನು ಕಂಟೆಸ್ಟ್ ಮಾಡೋದಿಲ್ಲ. ಅವರನ್ನೇ ಕಂಟಿನ್ಯೂ ಮಾಡಿದ್ರೆ ನಾನು ಕಂಟೆಸ್ಟ್ ಮಾಡಿದ್ರೆ ಸ್ವತಃಸಿದ್ಧ. ಯಾಕೆ? ಒಬ್ಬ ಈ ಪಕ್ಷಕ್ಕೋಸ್ಕರ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ದುಡಿಯುವಂತವರ ಸ್ವರ ಕಂತಿ ಹೋಗಬಾರದು, ನಿಲ್ಲಬಾರದು. ಅದು ಪಕ್ಷಕ್ಕೆ ಪಕ್ಷದ ಕಾರ್ಯಕರ್ತರೇ ಜೀವನದಿದ್ದಾಗೆ ಅವರು. ಇವತ್ತು ನಾನು ಕಂಟೆಸ್ಟ್ ಮಾಡೋದು ಪಕ್ಷದವರ ಪಕ್ಷದವರ ಪರವಾಗಿ ನಾನು ಕಂಟೆಸ್ಟ್ ಮಾಡೋದು. ಅದಕ್ಕೆ ನಾನು ಹೇಳಿದೆ, ವರ್ಕಿಂಗ್ ಅಭ್ಯರ್ಥಿ ನಾನು. ಆಸ್ಕರ್ ಅಭ್ಯರ್ಥಿ ಅವರು, ನಾನು ವರ್ಕಿಂಗ್ ಅಭ್ಯರ್ಥಿ ನಾನು. ಆಸ್ಕರ್ ಅಂಡ್ ವರ್ಕಿಂಗ್ ನಾವು ಹೇಳ್ತೀವಿ. ನನಗೆ ಇವತ್ತು ಈ ಕಾಂಗ್ರೆಸ್ ಉಳಿಬೇಕಾಗಿದೆ. ಈ ಜಿಲ್ಲೆಗೆಲ್ಲ ದೇಶಕ್ಕೆ ಕಾಂಗ್ರೆಸ್ ಬಹಳ ಅಗತ್ಯ ಇದೆ. ಬಿಜೆಪಿ ಅಷ್ಟು ಅಗತ್ಯ. ಅದೇ ನೀವು ಹೇಳಿದ್ರೆ, ನಿಮ್ಮ ಬಾಯಲ್ಲಿ ಕೇಳ್ತಾ ಇದ್ದಾರೆ, ಹೈಕಮಾಂಡ್ ನಲ್ಲಿ ಆಸ್ಕರ್ ಅವರ ಪ್ರಭಾವ ಇವತ್ತು ಪೂಜಾರಿ ಅವರಿಗೆ ಇಲ್ಲ. ಅದು ಯಾಕಿಲ್ಲ? ಯಾಕೆ ಉಳಿಸ್ಕೊಳ್ಳಿಲ್ಲ ಅದನ್ನ? ಯಾರನ್ನು? ಜನಾರ್ದನ ಪೂಜಾರಿ ಅವರಿಗೆ ಆ ಒಂದು ಹಳೆಯ ಕಾಂಗ್ರೆಸ್ ಹೋಲ್ಡ್ ಇಲ್ಲ ಅವರಿಗೆ. ಅದಿಲ್ಲ, ನಾನು ಅದನ್ನ ಹೇಳ್ತಾ ಇದ್ದೇನಲ್ಲ, ಅವ್ರು ಇಲ್ಲ. ಆದ ಕಾರಣವೇ ಈ ಪೂಜಾರಿ ಅಂತ ವ್ಯಕ್ತಿಗಳು ಇದ್ದಾಗ ಕಾಂಗ್ರೆಸ್ ಹೈಕಮಾಂಡ್ ಗಟ್ಟಿ ಇತ್ತು, ಪಕ್ಷಗಳು ಕೂಡ ಸ್ವಲ್ಪ ಗಟ್ಟಿಯಾಗಿತ್ತು. ಈಗ ಎಲ್ಲ ಜನಸಂಪರ್ಕ ಇಲ್ಲದವರೇ ಅಲ್ಲಿ ನಾಯಕರಾಗಿದ್ದಾರೆ. ಅವರಿಗೆ ಜನಸಂಪರ್ಕ ಇಲ್ಲ. ಈಗ ಭಾಸ್ಕರ್ ರಾಜ್ಯಸಭೆಗೆ ಎಷ್ಟು ವರ್ಷ ಆಯ್ತು ಹೇಳಿ ನೀವು? 3 ಕಂಟಿನ್ಯೂ ಆದ್ರು. ಅವ್ರದ್ದು ಏನಿದೆ ಕೊಡುಗೆಯಲ್ಲಿ? ಜನಾರ್ದನ್ ಪೂಜಾರಿ ಅವರ ಕೊಡುಗೆ ನೋಡಿ. ಪ್ರತಾಪ್ ಚಂದ್ರ ಶೆಟ್ಟರಿಗೆ ಟಿಕೆಟ್ ತೆಗೆಸಿಕೊಟ್ರು. ಅದೇ ನಾನು ಹೇಳುದು, ಟಿಕೆಟ್ ತೆಗೆದು ಕೊಟ್ರು. ಅವರಿಂದ ಏನಾದ್ರೂ ಪಕ್ಷಕ್ಕೆ ಲಾಭ ಇದೆಯಾ ಅಂತ ಕೇಳುದು. ಒಬ್ಬ ಪಕ್ಷಕ್ಕೆ ಪಕ್ಷದ ಸತ್ವವನ್ನು ಬೆಳೆಸಲಿಕ್ಕೆ ಸಾಧ್ಯವಾಗದವನಿಗೆ ನೀವು ಟಿಕೆಟ್ ಕೊಟ್ರೆ ಪಕ್ಷ ಎಲ್ಲಿ ಹೋಗುತ್ತದೆ? ಅವನತಿಗೆ ಹೋಗುತ್ತೆ. ಈಗ 44ಕ್ಕೆ ಬಂದು ನಿಂತಿದೆ ಲೋಕಸಭೆ. ಯಾಕೆ ಆಯ್ತು ಅಂದ್ರೆ ಪಕ್ಷದ ಸಂಘಟನೆ ಬಗ್ಗೆ ಯಾರು ಕೂಡ ಯೋಚನೆ ಮಾಡ್ತಾ ಇಲ್ಲ. ಪಕ್ಷದ ಹೆಸರಿನಲ್ಲಿ ಅಧಿಕಾರ ಸಿಗುತ್ತಾ ಅನ್ನುವಂತ ಯೋಚನೆ ಮಾಡ್ತಾರೆ ಹೊರತು ಇಲ್ಲಿ ಪಕ್ಷ ಗಟ್ಟಿ ಇದನ್ನು ಕಟ್ಟಬೇಕು, ಪಕ್ಷ ಸಂಘಟನೆ ಮಾಡಬೇಕು ಅನ್ನೋ ಬಗ್ಗೆ ಯಾರೊಬ್ಬನಲ್ಲಿಯೂ ಚಿಂತನೆ ಇಲ್ಲ. ನಾನು ಇವತ್ತು ನಿಂತದ್ದು ಪಕ್ಷವನ್ನ ಸಂಘಟನೆ ಮಾಡುವ ಆ ಚಿಂತನೆಗೋಸ್ಕರ ನಾನು ಇಲ್ಲಿ ಸಂಘಟನೆ. ಬೆಕ್ಕಿನ ಬಿಡಾರ ಬೇರೆ ಅನ್ನುವ ಹಾಗೆ ಆಗಿ ಹೋದ್ರ ಹರಿಕೃಷ್ಣ ಬಂಟ್ವಾಳ ಅವರು. ವೀರಪ್ಪ ಮೊಯ್ಲಿ ಅವರನ್ನು ಎದುರು ಹಾಕೊಂಡ್ರಿ, ಪಕ್ಷದಿಂದ ಉಚ್ಚಾಟನೆ ಆಯ್ತು. ಹೌದು, ಅದೆಲ್ಲ ಇತಿಹಾಸ ಇವತ್ತು. ಹೌದು. ಆನಂತರ ಇವತ್ತು ನೋಡಿದ್ರೆ ರಮಾನಾಥ್ ರೈ ಅವರು ಹೇಳ್ತಾ ಇದ್ದಾರೆ, ರಮಾನಾಥ್ ರೈ ಅವರ ಬೆಂಬಲ ಸರಿಯಾಗಿ ಹರಿಕೃಷ್ಣ ಬಂಟ್ವಾಳ ಅವರಿಗೆ ಇಲ್ಲ ಅನ್ನುವಂತ. ನಾನು ಐ ಆಮ್ ಸೆಲ್ಯೂಟ್ ಟು ರಮಾನಾಥ್ ರೈ. ನನಗೆ ಸಿಕ್ಕಬೇಕು ಅಂತ ರಮಾನಾಥ್ ರೈ ಅವರು ಆಸ್ಕರ್ಗೆ ಕಾಲೊಂದು ಜಿಲ್ಲಾ ಕಮಿಟಿಯಿಂದ ನಿಮ್ಮ ಹೆಸರು ಹೋಗಿದೆಯಾ? ಹಾಗಾದ್ರೆ ಒಬ್ಬನೇ ಹೆಸರು ನೋಡಿ, ದಕ್ಷಿಣ ಕನ್ನಡ ಚರಿತ್ರೆಯಲ್ಲಿ ಯಾವಾಗಲೂ 2 ಹೆಸರು 3 ಹೆಸರು ಕಳಿಸ್ತಾರೆ. ಈ ಬಾರಿ ನನ್ನ ಹೆಸರು ಒಬ್ಬನನ್ನೇ ಕಳಿಸಿದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಒಬ್ಬನೇ ಶಿಫಾರಸು ಮಾಡಿದ್ರೆ ಅದು ಹರಿಕೃಷ್ಣ ಬಂಟ್ವಾಳರದ್ದು. ಗೊತ್ತಾಯ್ತಲ್ಲ? ಆದ್ರೂ ಅವರು ಅದಕ್ಕೆ ಕಾರಣ ಇದೆ. ರಮಾನಾಥ್ ರೈ ಅವರಿಗೆ ಸ್ವಲ್ಪ ರಾಜಕೀಯ ಜ್ಞಾನ ಇದೆ. ಅವರು ಪಕ್ಷ ಸಂಘಟಿಸಬೇಕು. ಮುಂದಿನ ಚುನಾವಣೆಗಳು, ಜಿಲ್ಲಾ ಪಂಚಾಯತ್, ತಾಲೂಕು ಚುನಾವಣೆ ಬರ್ತಾ ಇದೆ. ನಾವು ಬ್ಯಾಕ್ವರ್ಡ್ ಕಮಿಟಿಗೆ ಇಲ್ಲಿ ಸ್ವಲ್ಪ ಅನ್ಯಾಯ ಆಗಿದೆ ವಿಧಾನ ಪರಿಷತ್ನಲ್ಲಿ. ಆದ್ರೆ ನಮ್ಮ ಜನಸಂಖ್ಯೆಗೆ ಆಧಾರವಾಗಿ ಇಲ್ಲಿ ಸಿಕ್ಕಿಲ್ಲ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದರ ಬಗ್ಗೆ ನಾನು ಕೇಳಲಿಕ್ಕಿದ್ದೇನೆ. ಎಲ್ಲೊಂದು ಕಡೆಯಲ್ಲಿ ಹಿಂದುಳಿದ ವರ್ಗಕ್ಕೆ ಅನ್ಯಾಯ ಆಗಿದೆ ಅಂತ ತಾವು ಪ್ರತಿ ಬಾರಿ ಹೇಳ್ತಾ ಬರ್ತಾ ಇದ್ದೀರಿ. ಇದರ ಬಗ್ಗೆ ನಾನು ಕೇಳಬೇಕು. ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇನೆ ವೀಕ್ಷಕರೇ. ವಿರಾಮದ ಬಳಿಕ ಈ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ವಿರಾಮದ ಬಳಿಕ ಈ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ನಾವು ಹರಿಕೃಷ್ಣ ಬಂಟ್ವಾಳ ಅವರೊಂದಿಗೆ ನಮ್ಮ ಮಾತುಕತೆಯನ್ನು ನಡೆಸ್ತಾ ಇದ್ವಿ. ಬಂಟ್ವಾಳ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಎಲ್ಲೊಂದು ಕಡೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದಿಂದ ಬಂದಿರೋರು, ತಾವು ಜಾತ್ಯತೀತವಾದದ ಸಿದ್ಧಾಂತದ ಅಡಿಪಾಯದಲ್ಲಿ ನಿಮ್ಮ ಇಡೀ ರಾಜಕೀಯ ಇರುವಂಥದ್ದು. ಇಲ್ಲಿ ಎಲ್ಲೊಂದು ಕಡೆಯಲ್ಲಿ ಲಿಂಗಾಯತರಿಗೆ ಅನ್ಯಾಯ ಆಗಿದೆ ಅಂತ ಯಡಿಯೂರಪ್ಪನವರು ಹೇಳ್ತಾರೆ, ಕುರುಬರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳ್ತಾರೆ. ಅಂದ್ರೆ ತಮಗೆ ಎಲ್ಲೋ ಒಂದು ಕಡೆಯಲ್ಲಿ ಅನ್ಯಾಯ ಆದ್ರೆ
ಇಡೀ ಸಮುದಾಯಕ್ಕೆ ಅನ್ಯಾಯವಾಗಿದೆ ಅಂತ ಹೇಳುವಂತ ಪ್ರಯತ್ನ ಆಗ್ತಾ ಇದೆ. ಇಲ್ಲ 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 ನಾನು ಹರಿಕೃಷ್ಣ ಬಂಟ್ವಾಳ ಅವರು ಅದೇ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಇಲ್ಲ ನಾನು ಜಾತಿಯ ಹೆಸರಿನಲ್ಲಿ ಟಿಕೆಟ್ ಕೇಳ್ತಾ ಇಲ್ಲ. ನಾನು ಜಾತಿಯ ಹಿಂದುಳಿದ ವರ್ಗಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರಿ ತಾವು. ನೋಡಿ, ನಾವು ಅರ್ಥ ಮಾಡಿಕೊಳ್ಳಬೇಕು. ಬಂಟ ಸಮುದಾಯದವರಿಗೆ ಟಿಕೆಟ್ ಕೊಟ್ಟಾಗ ನಾವು ಅದಕ್ಕೆ ಮಾತಾಡಿದೀವ? ಇಲ್ಲ. ಕ್ರೈಸ್ತರಿಗೆ ನಮ್ಗೆ ಬಿಲ್ಲವ ಸಮುದಾಯಕ್ಕಿಂತ ಕಡಿಮೆ ಸಂಖ್ಯೆಯಲ್ಲಿ ಇರೋದು, ಅವರಿಗೆ 2 ಸಲ ಇಲ್ಲಿ ಪ್ರಾತಿನಿಧ್ಯ ಸಿಕ್ಕಿತು, ವಿ ಆರ್ ಹ್ಯಾಪಿ. ಮುಸ್ಲಿಮರಿಗೆ ಕೊಟ್ಟರು, ವಿ ಆರ್ ಹ್ಯಾಪಿ. ಅಲ್ಲ, ನಾನು ಕೇಳೋದು, ಒಬ್ಬ ಜಾತಿಯ ವ್ಯಕ್ತಿಗೆ ಟಿಕೆಟ್ ಕೊಟ್ಟ ತಕ್ಷಣ ಆ ಜಾತಿಗೆ ಏನು ಉಪಕಾರ ಆಯ್ತು ಅಂತ ಕೇಳೋದು ನಾನು. ನೋಡಿ, ನಾನು ಕೇಳಿದ್ದು ಇಲ್ಲಿ ಪ್ರಶ್ನೆ ಇದು ರಾಜಕೀಯ. ಈ ದೇಶದ ರಾಜಕಾರಣವನ್ನ ನಾವು ನೋಡಿದಾಗ ಪ್ರತಿಯೊಂದು ಜಾತಿಯವನಿಗೂ ಕೂಡ ಸಮಾನವಾದಂತ ಅಧಿಕಾರದ ಹಕ್ಕು ಇದೆ, ಅವನು ಕೇಳುವಂತ ಹಕ್ಕು ಇದೆ. ನಮ್ಗೆ ಕೂಡ ಕೊಡಿ, ನಾವು ಕೂಡ ಯಾಕಂದ್ರೆ ಒಂದು ಜಾತಿಯ ಅಭಿವೃದ್ಧಿ ಆಗ್ಬೇಕು ಅಂತಾರೆ, ಒಬ್ಬ ಅಧಿಕಾರ ಇದ್ರೆ ಅವನಿಗೆ ಒಂದು 10 ಜನರಿಗೆ ಉಪಕಾರ ಮಾಡ್ಲಿಕ್ಕೆ ಆಗುತ್ತೆ. ಇದು ಬಿಲ್ಲವರಿಗೆ ಕೊಟ್ಟರೆ ಮಾತ್ರ ಈ ಪ್ರಶ್ನೆಗಳು ಹೇಳ್ತವೆ. ಬಂಟ್ರಿಗೆ ಕೊಟ್ಟರಿಗೆ ಯಾರು ಮಾತಾಡೋದಿಲ್ಲ, ನೀವು ಬಂಟ್ರಿಗೆ ಯಾಕೆ ಕೊಟ್ರಿ ಅಂತ ಕೇಳೋದಿಲ್ಲ. ಕ್ರಿಶ್ಚಿಯನ್ರಿಗೆ ಕೊಟ್ಟರಿಗೆ ಕ್ರಿಶ್ಚಿಯನ್ರಿಗೆ ಏನ್ ಕೊಡ್ತಾರೆ ಏನು ಯಾರು ಮಾತಾಡೋದಿಲ್ಲ. ಮುಸ್ಲಿಂ ಕೊಟ್ಟರು ಯಾರು ಮಾತಾಡ್ತಾರೆ. ಬಿಲ್ಲವನೇ ಕೊಟ್ಟಾಗ ಯಾಕೆ ಅದು ಬಿಲ್ಲವ, ನೀವು ಬಿಲ್ಲವನೇ ಕೇಳ್ತೀರಿ ಅಂತ ಬರುವಂತದ್ದು, ಇದು ಅಪಸ್ಸರವಲ್ವಾ? ಬಿಲ್ಲವರು ಏನ್ ತಪ್ಪು ಮಾಡಿದ್ದಾರೆ? ಬಿಲ್ಲವರು ಮನುಷ್ಯರಲ್ವಾ? ಬಿಲ್ಲವರಿಗೆ ರಾಜಕೀಯ ಶಕ್ತಿಯ ಅಗತ್ಯತೆ ಇಲ್ವಾ? ಹರಿಕೃಷ್ಣ ಬಂಟ್ವಾಳ ಓಟು ಬಿಲ್ಲವರದ್ದು ಬೇಕು ನಿಮಗೆ, ಆದ್ರೆ ಓಟಿಗೆ ನಮಗೆ ಅಧಿಕಾರ ಕೊಡುವ ಅಂತ ಕೇಳುವಾಗ ಈ ಅಪಸ್ವರ ಯಾಕೆ ಅಂತ ನನ್ನ ಪ್ರಶ್ನೆ. ನನಗೆ ಇಲ್ಲದ ಪ್ರಶ್ನೆ ಇಲ್ಲ, ನಾನು ಜಾತಿವಾದಿ ಅಲ್ಲ. ವಸಂತ ಬಂಗೇರ್ ಅವರಿದ್ದಾರೆ, ಒಬ್ರೆ. ವಸಂತ ವಿ ಸಾಲಿಯಾನ್ ಅವರಿದ್ದಾರೆ, ಅದು ಎಲ್ಲಿ ಅಲ್ಲಿ ಉಡುಪಿಗೆ ಪೂಜಾರಿ ಅವರು ನೋಡಿ, ಅದಲ್ಲಿಂದ ಉಡುಪಿ ಜಿಲ್ಲೆ ದಕ್ಷಿಣ ಸೊರಕೆ ಅವರಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಕಾಂಗ್ರೆಸ್ಸಿನಲ್ಲಿ ಬಹಳಷ್ಟು ನೋಡಿ ಬಿಲ್ಲವ ಸಮುದಾಯಕ್ಕೆ ಅವಕಾಶವನ್ನು ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಜನಸಂಖ್ಯೆ ಇದೆ? ಮಂಗಳೂರಲ್ಲಿ ವಿ ಆರ್ ದ ಫಸ್ಟ್. ಮಂಗಳೂರು ಉತ್ತರದಲ್ಲಿ ಬಿಲ್ಲವ, ಮಂಗಳೂರಲ್ಲಿ ಬಿಲ್ಲವರು, ಬಂಟ್ವಾಳದಲ್ಲಿ ಹೈಯೆಸ್ಟ್ ಬಿಲ್ಲವರು, ಬೆಳ್ತಂಗಡಿಯಲ್ಲಿ ಹೈಯೆಸ್ಟ್ ಬಿಲ್ಲವರು. ಒಂದು ಕೊಟ್ಟಿದ್ದೀರಿ, ಮತ್ತೇನು ಕೊಟ್ಟಿದ್ದೀರಿ ನೀವು? ಪೂಜಾರಿ ಅವರು ಸಿಕ್ಕಿದ್ರೆ ಹೋಯ್ತದು, ಮೆಟ್ಟಿ ಮುಕ್ಕಿತು. ಬೇರೆ ಯಾರು ಇಲ್ವಾ? ಬೇರೆ ಕೊಡ್ಲಿ. ಈಗ ನೀನು ಇಲ್ಲಿ ಕ್ರಿಸ್ತರು ಎಷ್ಟಿದ್ದಾರೆ? ಎಷ್ಟು ಜನ ಇದ್ದಾರೆ? ಎಷ್ಟು ಪ್ರಾತಿನಿಧ್ಯ ಇದೆಯಾ ಕೇಳಿ. ಬಂಟ್ರದ್ದು ಎಷ್ಟಿದ್ದಾರೆ ಇರ್ಬೋದು, ಅವ್ರಿಗೆ ಪ್ರಾತಿನಿಧ್ಯ ಕೊಟ್ಟಿಲ್ವಾ? ನಮ್ಗೆ ಸಂತೋಷ, ಎಲ್ರಿಗೂ ಸಿಗಬೇಕು ಅನ್ನೋದವ್ರು ನಾವು. ನಿಮ್ಗೆ ಸಿಕ್ಕಿದೆ, ನಮಗೂ ಸ್ವಲ್ಪ ಕೊಡಿ, ತಪ್ಪೇನಿದೆ ಸ್ವಾಮಿ? ಈಗ 3 ಸ್ಪರ್ಧೆಯಲ್ಲಿದ್ದಾರೆ. ಕಾಂಗ್ರೆಸ್ಸಿನ ಮತಗಳು ಹರಿದು ಹಂಚಿ ಹೋಗುತ್ತೆ. ಒಂದು ಪಕ್ಷದ ಅವನತಿಯನ್ನ ಅಥವಾ ಒಂದು ಪಕ್ಷದ ಸೋಲನ್ನ ನೀವು ಸಂಭ್ರಮಿಸ್ತೀರಿ ಅಂತ ನಿಮ್ಗೆ ನಾನು ಗೆದ್ರೆ ಕಾಂಗ್ರೆಸ್ ಎಲ್ಲ ಗೆಲ್ಲುವುದು, ನಾನು ಗೆದ್ರೆ ಕಾಂಗ್ರೆಸ್ ಗೆಲ್ಲೋದು. ಹರಿಕೃಷ್ಣ ಬಂಟ್ವಾಳ ಅವರು ಗೆದ್ರು ಕೂಡ ಅದು ಕಾಂಗ್ರೆಸ್ನ ಮತ್ತೆ ಅವ್ರದ್ದು ಆಗ್ತದಾ? ಬಿಜೆಪಿ ಆಗುತ್ತೆ. ಬಿಜೆಪಿ ಅವರು ಪಕ್ಷ ವಿರೋಧಿ ಚಟುವಟಿಕೆಯ ಬಗ್ಗೆ ಯಾವುದೇ ಕ್ರಮವನ್ನು ಕೈಗೊಳ್ಳೋದಿಲ್ಲ ಅನ್ನೋ ಧೈರ್ಯದಲ್ಲಿ ತಾವಿದ್ದೀರಾ? ನೋಡಿ, ಪಕ್ಷ ತೆಗೆದ್ರು ಒಂದೇ, ತೆಗೆದಿದ್ರು ಒಂದೇ. ನನ್ನದು ಅಗತ್ಯ ಇದ್ರೆ ಪಕ್ಷ ತೆಗೊಳ್ತದೆ, ಅಗತ್ಯ ಇಲ್ಲದ್ರೆ ಬಿಡ್ತೀವಿ. ನಮಗೆ ಪಕ್ಷ ತೆಗೆದ್ರು ಅಂತಕೊಂಡ ಹರಿಕೃಷ್ಣ ಬಂಟ್ವಾಳಿಗೆ ಮನೆ ಇಲ್ಲದೆ ಏನಾಗೋದಿಲ್ಲ. ನನಗೆ ಮನೆ ಇದೆ, ಆಸ್ತಿ ಇದೆ, ನನಗೆ ಊಟಕ್ಕೆ ಅನ್ನ ಇದೆ, ಏನೂ ತೊಂದರೆ ಇಲ್ಲ. ನಾನು ಇವರು ತೆಗಿತಾರೆ ಒಗಿತಾರೆ ಪ್ರಶ್ನೆ ಅಲ್ಲ. ನನ್ನ ಪ್ರಶ್ನೆ ಇಷ್ಟೇ, ಕಾರ್ಯಕರ್ತರ ಮಾತಿಗೆ ಬೆಲೆ ಇದೆಯೋ ಇಲ್ವೋ, ಇದೇ ನನ್ನ ಪ್ರಶ್ನೆ. ಕಾಂಗ್ರೆಸ್ ಅಲ್ಲಿ ನನ್ನ ರೈಲು ಹೋಗ್ತಾ ಇರ್ತದೆ, ಹತ್ತುದಾದ್ರೆ ಹತ್ತಿ, ಪ್ಲಾಟ್ಫಾರ್ಮ್ ಅಲ್ಲಿ ನಿಲ್ಲುದಾದ್ರೆ ನಿಲ್ಲಿ, ಐ ಆಮ್ ನೋ ಅಬ್ಜೆಕ್ಷನ್. ಹರಿಕೃಷ್ಣ ಬಂಟ್ವಾಳ ಅವರಲ್ಲಿ ಸ್ಪಷ್ಟತೆ ಇಲ್ಲ ಅಂತ ನಾನು ಹೇಳೋದು. ಯಾಕಂದ್ರೆ ಆಗ ನಾನು ನಿಮ್ಮ ಸುದ್ದಿಗೋಷ್ಠಿಯಲ್ಲಿ ಗಮನಿಸಿದೆ, ಕಳ್ಳಿಗೆ ತಾರಾನಾಥ್ ಶೆಟ್ಟರಿಗೆ ಕೊಟ್ಟಿದ್ರೆ ನನ್ನ ಯಾವುದೇ ಆಕ್ಷೇಪ ಇರಲಿಲ್ಲ ಅಂತ ಹೇಳಿದ್ರೆ ಇದನ್ನು ಸತ್ಯ ಹೇಳ್ತೇನೆ ನಾನು. ಬಿಲ್ಲವರಿಗೆ ನ್ಯಾಯ ಸಿಕ್ಕಿತು. ನಾನು ಕೇಳಿದ ನೋಡಿ, ನಾನು ಇವತ್ತು ಕೇಳಿದವರ್ದು, ಆದ್ರೆ ಒಬ್ಬ ಒಳ್ಳೆಯವನಿಗೆ ಕೊಡ್ತಿದ್ರೆ ಕಾರ್ಯಕರ್ತ ನಾನು ಅಬ್ಜೆಕ್ಷನ್ ಇರಲಿಲ್ಲ. ನಮ್ಗೆ ಇರ್ಲಿಲ್ಲ, ಕೊಟ್ಟಿಲ್ಲ, ಒಳ್ಳೆಯವ್ರು ಕೊಟ್ಟಿದಾರಲ್ಲ, ತೊಂದರೆ ಇಲ್ಲ. ಕಳ್ಳಿಗೆ ತಾರಾನಾಥ್ ಶೆಟ್ಟಿ ಇದೆ, ವೆರಿ ಗುಡ್ ವರ್ಕರ್. ಅವರು ಎಷ್ಟು ವರ್ಷ ಮಾಡಿದ್ರು, ನಾನು ಅವರು ಹೋದಷ್ಟು, ನಾನು ಕಳ್ಳಿಗೆ ತಾರಾನಾಥ್ ಶೆಟ್ಟಿ ಭಾಷಣ ಮಾಡಿದಷ್ಟು, ಪಕ್ಷಕ್ಕೆ ಓಟು ಕೇಳಿದಷ್ಟು ಇಲ್ಲಿ ದಕ್ಷಿಣ ಜಿಲ್ಲೆಯಲ್ಲಿ ಯಾರು ಇಲ್ಲ. ಸುಳ್ಯದಿಂದ ಹಿಡಿದು ಬೈಂದೂರು ಸೀರೂರ್ವರೆಗೂ ನಾವು ಕೇಳಿದ್ದೀವಿ. ನಮ್ಗೆ ಯಾರು ಹಣ ಕೊಟ್ಟಿದೆ? ನಮ್ಗೆ ಯಾರು ಹಣ ಕೊಟ್ಟಿಲ್ಲ. ಕಳ್ಳಿಗೆ ಯಾರು ಕೊಟ್ಟಿಲ್ಲ, ನನಗೆ ಯಾರು ಕೊಟ್ಟಿಲ್ಲ. ನಮ್ಮ ಕಾರಿಗೆ ನಾವೇ ಡೀಸೆಲ್ ಹಾಕೊಂಡು ಹೋಗೋದು. ನಮ್ಮನ್ನು ಕರೀತಾರೆ, ಅಣ್ಣ ಇವತ್ತು ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಬಿಜೆಪಿ ಅವರು ಮಾತಾಡ್ಲಿಕ್ಕೆ ಕಳ್ಳಿಗೆ ಬೇಕು ಅಥವಾ ಹರಿಕೃಷ್ಣ ಬಂಟ್ವಾಳ ಬೇಕು? ಏನಾದ್ರೂ ಸಮಸ್ಯೆ ಬಂದ್ರೆ ಹರಿಕೃಷ್ಣ ಬಂಟ್ವಾಳ ಬೇಕು, ಕಳ್ಳಿಗೆ ಬೇಕು. RSS ಅನ್ನ ಬೈಬೇಕಿದ್ರೆ ನೀವು ಬೇಕು, ನಾನೇ ಬೇಕು, ಅವರಿಗೆ ಬೇರೆ ಆಗುದಿಲ್ಲ. ಅವ್ರು ಹೇಳ್ತಾರ, ಎಷ್ಟು ನಮ್ಮನಿಗೆ ನೀವು ಫೋನ್ ಎಷ್ಟು ಬೇಕು, ಎಲ್ಲ ಕೆಲಸ ಆದ ನಂತರ ಹರಿಕೃಷ್ಣ ಬೇಡ, ಅವರಿಗೆ ಕಳ್ಳಿಗೇನು ಬೇಡ. ನಾವು ದೂರದಲ್ಲಿದ್ದೇವೆ, ನಮ್ಗೆ ಕಾಲು ಹಿಡಿಯು ಕೈ ಹಿಡಿದು ನಮ್ಗೆ ಗೊತ್ತಿಲ್ಲ ರಾಜಕೀಯದಲ್ಲಿ, ಇನ್ನು ಬೇಡಿ ಗೊತ್ತಿಲ್ಲ, ನಮ್ಮ ಕಿಸೆಯಿಂದ ಖರ್ಚು ಮಾಡಿ ನಮ್ಗೆ ಗೊತ್ತು. ಆದ್ರೆ ಇವತ್ತು ಅದು ಬೇಡ, ದುಡಿಯೋರು ಬೇಡ. ಇದು ಆಗ್ರೂ ಬೆನ್ಪಿನವರಿ ತಿನ್ಪುನೇರಿ ಅಂತ ಇದಾದ ಪರಿಸ್ಥಿತಿ ಆಗಿದೆ. ಈಗ ಕಳ್ಳಿಗೆ ನಾನು ನಿಮ್ಮಲ್ಲಿ ಕೇಳಬೇಕು, ಒಂದು ರಾಜಕಾರಣದಲ್ಲಿ 2 ವಿಚಾರಗಳಿವೆ. ನಾನು ಯಾವುದು ಸಿದ್ಧಾಂತ, ನಾನು ಯಾವುದು ಹಿನ್ನೆಲೆಯಿಂದ ಬಂದಿದ್ದೇನೆ, ಅದು ಪರಮ ವೈಭವಕ್ಕೆ ಮುಟ್ಟಬೇಕು, ಅದಕ್ಕೋಸ್ಕರ ನಾನು ನಿಸ್ವಾರ್ಥತೆಯಿಂದ ಸೇವೆ ಮಾಡ್ತೇನೆ ಹನುಮಂತನಾಗಿ ಹೇಳುವಂತದ್ದು ಒಂದು ಸಿದ್ಧಾಂತ. ಮತ್ತೊಂದು, ನಾನು ಅಧಿಕಾರದ ಆಸೆಯನ್ನು ಇಟ್ಟುಕೊಂಡು ರಾಜಕೀಯದಲ್ಲಿ ಮುಂದುವರಿಯುವಂಥದ್ದು 2ನೇ ಸಿದ್ಧಾಂತ. ನೋಡಿ, ನಾನು ಈಗ ಬಂಟ್ವಾಳ ಅವರದ್ದು ಯಾವುದು ಅಂತ ಕೇಳಬೇಕು. ನೋಡಿ, ಅಧಿಕಾರಕ್ಕೆ ನಾನು ಇಷ್ಟವರೆಗೆ ಯಾರ ಕೈ ಕಾಲು ಹಿಡಿಯಲಿಲ್ಲ.
ನಿಮ್ಗೆ ನೀವೇ ಹೇಳಿದ್ರಿ ಪೂಜಾರಿ ಹಿಡಿದು ನಾನಿದ್ದೀನಿ 33 ವರ್ಷ. ನೀವು ಪೂಜಾರಿ ಅವರಿಗೆ ಕೇಳಿ, ಹರಿಕೃಷ್ಣ ಬಂಟ್ವಾಳ ಯಾವತ್ತಾದ್ರೂ ಈ 33 ವರ್ಷದಲ್ಲಿ ಪೂಜಾರಿಯವರೇ ನನಗೆ ಇಂಥದ್ದೊಂದು ಮಾಡಿಕೊಡಿ ನಾನು ಕೇಳಿದ್ದೇನೆ ಕೇಳಿ, ಅವರು ನಾನು ಕೇಳಿದ್ದೇನೆ ಅಂದ್ರೆ ಇವತ್ತಿನ ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ ನಾನು, ನನಗೆ ಅಗತ್ಯ ಇಲ್ಲ ಇದು. ನನ್ನಲ್ಲಿ ಒಂದು ನಿಷ್ಠೆ ಇದೆ, ಪ್ರಾಮಾಣಿಕತೆ ಇದೆ. ನಾನು ಹೇಳಿದ್ದೇನೆ ನನ್ನಲ್ಲಿ ಯೋಗ್ಯತೆ ಇದ್ರೆ, ಪ್ರತಿಭೆ ಇದ್ರೆ ನನಗೆ ಕೊಡಿ, ನನಗೆ ಕಾಲು ಹಿಡಿದು ಕೈ ಹಿಡಿದು ಬೇಡ. ಮೊನ್ನೆ ಟಿಕೆಟ್ ನಾನು ಕೊಟ್ಟುವಾಗಲೂ ಕೂಡ ನಾನು ಹೇಳಿದ್ದೇನೆ, ನೋಡಿ ನನಗೋಸ್ಕರ ಕೈ ಕಾಲು ಹಿಡಿಯೋ ಬೇಡ ಅಂತ ಬೇಡ, ನನ್ನಲ್ಲಿ ತಾಕತ್ತಿದ್ರೆ ಮಾತಾಡೋ ಶಕ್ತಿ ಹೈಕಮಾಂಡ್ ಯಾಕೆ ಕೊಡ್ಲಿ, ಏನು ಮಾಡೋದು ಅವ್ರಿಗೆ ಬೇಡ, ಅವ್ರಿಗೆ ಒಳ್ಳೆಯವರು ಬೇಡ. ಆದ್ರೆ ನಾನು ಇವತ್ತು ಕೇಳ್ತಾ ಇದ್ದೇನೆ ನಿಮ್ಮ ಮುಖಾಂತರ, ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಆತ್ಮಸಾಕ್ಷಿ ಇದ್ರೆ, ಸ್ವಾಭಿಮಾನದ ಅವರ ಚೈತನ್ಯ ಇದ್ರೆ ನನ್ನ ಈ ಹೋರಾಟದಲ್ಲಿ ಪಾಲ್ಗೊಳ್ಳಿ. ನಾನು ನಿಮ್ಮ ಸ್ವರವನ್ನ ಎತ್ತಿ ಹಿಡಿತೇನೆ, ನಿಮ್ಮ ಸ್ವರಕ್ಕೆ ಬೆಲೆ ಬರುವಾಗೆ ಮಾಡ್ತೇನೆ. ನನಗೆ 6 ವರ್ಷ ಕೊಟ್ಟರೆ ಸಾಕು, ನನಗೆ 25 ವರ್ಷ ಬೇಡ. 25 ವರ್ಷ ನನಗೆ ರಾಜ್ಯಕ್ಕೆ ಅಧಿಕಾರ ಬೇಡ, 6 ವರ್ಷ ಕೊಡಿ. ಈ 6 ವರ್ಷದಲ್ಲಿ ಒಬ್ಬ ಹೇಗೆ ಮಾಡಬಹುದು, ಒಬ್ಬ ಜನಪ್ರತಿನಿಧಿಯಾಗಿ ಎಂತ ಕೆಲಸಗಳನ್ನ ಮಾಡಬಹುದು, ಯಾವ ರೀತಿ ಮಾತನಾಡಬಹುದು, ಈ ಪಕ್ಷಕ್ಕೆ ಸಂಘಟನೆಗೆ ಎಂತ ಬಲ ತಂದು ಕೊಡ್ಬೋದು ಅನ್ನೋದನ್ನ ನಾನು ತೋರಿಸ್ಕೊಡ್ತೇನೆ. ಅದಕ್ಕೆ ಅವಕಾಶ ಕೊಡಿ ಅಷ್ಟೇ, ಇನ್ನು ಹೆಚ್ಚು ಮಾತಾಡೋದಿಲ್ಲ ನಾನು. ನನಗೆ ಆಸೆ ಇಲ್ಲ, ನನಗೆ ದುಡ್ಡು ಮಾಡುವ ಅಗತ್ಯ ಇಲ್ಲ. ಸ್ಪರ್ಧಿಸೋದು ಖಚಿತ ಅಂತ ಹೇಳಿ 100% ಖಚಿತನೇ. ನನಗೆ ಸ್ಪಷ್ಟ ಹೇಳ್ತೇನೆ, ನಾನು ಹಣ ಮಾಡೋದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ನನ್ನ ಮನೆಗೆ ಊಟ ಕೊಟ್ಟು ನನ್ನ ಹೆಂಡತಿಗೆ 50,000 ಸಂಬಳ ಇದೆ. ನನ್ನ ಮಗ ಕೂಡ ಒಬ್ಬ ಪೋಸ್ಟ್ ಗ್ರಾಜುಯೇಟ್, ಅವನು ಸಂಪಾದನೆಗೆ ಇಳಿದಿದ್ದಾನೆ, ಅವನ ಕೆಲಸ ಮಾಡ್ತಾನೆ, ಅವನ ಹೊಟ್ಟೆ ಅವನು ತುಂಬಿಸ್ತಾನೆ. ನನಗೆ ಬೇಕಾದಷ್ಟು ನನ್ನ ಅನ್ನ ಹೊಟ್ಟೆಗೆ ನನಗೇನು ಬೇಡ, ನನಗೆ ಯಾವುದೇ ಅಭ್ಯಾಸ ಇಲ್ಲ. ನಾನು ಮನೆಯಲ್ಲೇ ಊಟ ಮಾಡೋದು, ಮನೆಯಲ್ಲೇ ಗಂಜಿ ಊಟ ಮಾಡಿ ಹೊರಗೆ ಬರೋದು. ಮತ್ತೆ ಯಾರು ಕರೆದ್ರು ಹೋಟೆಲ್ಗೆ ಹೋಗೋದು ಅದು ನನ್ನಲ್ಲಿ ಇಲ್ಲ. ಅಂದ್ರೆ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರ ಪರವಾಗಿ ಹರಿಕೃಷ್ಣ ಬಂಟ್ವಾಳ ಅವರು ಕಣಕ್ಕಿಳಿದಿದ್ದಾರೆ. 100% ನಾನು ಕಾಂಗ್ರೆಸ್ ಕಾರ್ಯಕರ್ತ ನೋಡಿ, ನಾನು ಅರ್ಜಿ ಹಾಕಿ ನಾನು ಬಂದವನಲ್ಲ, ನನ್ನನ್ನು ಹೇಳ್ಕೊಂಡು ಬಂದದ್ದು. ನಾನು ಈಗ ಕೇಳ್ತಾ ಇದ್ದೇನೆ, ನನ್ನನ್ನು ನೀವು ಹೇಳ್ಕೊಂಡು ಹೋದ್ರಲ್ಲ, ಈಗ ನನ್ನನ್ನು ಗುಂಡಿಯಲ್ಲಿ ಹಾಕ್ತೀರಿ. ನಾನು ಕೇಳ್ತಾ ಇದ್ದೇನೆ ನನ್ನನ್ನು ಕರೆದವರಿಗೆ, ಈಗ ನಾನು ಹೆಸರು ಬೇಕಾದಾಗ ಹೇಳ್ತೇನೆ, ನಮನಾತ್ರಯವರ ಜನರೇ ನನ್ನನ್ನು ಕರೆದದ್ದು, ನೀವು ಹಾಕ್ಲೇಬೇಕು, ನಾನು ನೋಡುವ ಅಂತ ಹೇಳಿದ್ದೇನೆ. ಎಂತದ್ದು ನೀವು ನೋಡುದು, ಯಾವಾಗ ನೋಡಿದ್ರು ನೋಡು ಹೇಳ್ತೀರಿ. ನೋಡಿ ಈ ಸಲ ನೀವು ಬೇಕು, ಯಾಕಂದ್ರೆ ನಿಮ್ಮ ಅಗತ್ಯತೆ ಇದೆ ಪಕ್ಷಕ್ಕೆ. ನಿಮ್ಮಂತ ಒಬ್ಬ ವ್ಯಕ್ತಿಗೆ ನಾವು ಅನ್ಯಾಯ ಆಗಿದೆ. 3 ಸಚಿವರಿದ್ದಾರೆ ಈ ಉಭಯ ಜಿಲ್ಲೆಗಳಲ್ಲಿ, 3 ಸಚಿವರಿದ್ದಾರೆ, 4 ಸಚಿವರಿದ್ದಾರೆ. ಅವರಿಂದ ಅವರ ಯಾರ ಬೆಂಬಲವೂ ನಿಮಗೆ ಇಲ್ವಾ ಹಾಗಾದ್ರೆ? ಈಗ ನೋಡಿ, ರಮಾನಾಥ್ ರೈ ನನ್ನ ಪರವಾಗಿ, ರಮಾನಾಥ್ ರೈ ಅವರಿದ್ದಾರೆ, UT ಖಾದರ್ ಅವರಿದ್ದಾರೆ, ಸೊರಕೆ ಅವರಿದ್ದಾರೆ, ಅಭಯಚಂದ್ರ ಜೈನ್ ಅವರಿದ್ದಾರೆ. 4 ಜನರನ್ನು ನಾನು ಭೇಟಿಯಾಗಿದ್ದೇನೆ. ನಾನು ಇಲ್ಲಿ ಮಾತಾಡಿದ್ರೆ ಅವ್ರಿಗೆ ಬೇಸರ ಆಗ್ಬಹುದು. 4 ಜನ ಕೂಡ ನೀವು ಬಹಳ ಫಿಟ್ಟೆಸ್ಟ್ ಪರ್ಸನ್ ಅಂತ ಹೇಳಿದ್ದಾರೆ. 4 ಜನ ಅದು ಮುಖಸ್ತುತಿ. ಅದೇನೆ ನಾನೀಗ ಹೇಳೋದು, ಎದುರುಡೊಂಜಿ ಫಿರಾವುಡೊಂಜಿ, ನಾನು ಏನ್ ಮಾಡ್ಲಿಕ್ಕೆ ಆಗುತ್ತೆ? ಹೋದಾಗ ನೀವು ಬಂದ್ರೆ ಬಾರಿ ಒಳ್ಳೆಯವರು, ನಿಮಗೆ ಸಿಗದಿದ್ದು ಇಷ್ಟು ಮೊದಲೇ ಸಿಗಬೇಕಿತ್ತು. ನೀವು ಇಷ್ಟು ಲೇಟ್ ಆಗಿ ಕೇಳ್ತಾ ಇದ್ದೀರಿ. ನಾನು ಕೇಳಲಿಕ್ಕೆ ಹೋಗ್ಲಿಲ್ಲ, ನನಗೆ ಅಗತ್ಯನೂ ಇಲ್ಲ. ಆದ್ರೂ ತೊಂದರೆ ಇಲ್ಲ. ನಾನು ಎಲ್ಲರನ್ನು ಭೇಟಿ ಮಾಡಿದ್ದೇನೆ. ಪೂಜಾರಿ ಸಾಹೇಬರು ಹೇಳಿದ್ರು, ರಮಾದಿ ನೀವು ಒಮ್ಮೆ ಎಲ್ಲರ ಹತ್ರ ಕೇಳಿಂದ, ಎಲ್ಲರನ್ನು ಇಲ್ಲಿಂದ ಹಿಡಿದು ಅಲ್ಲಿವರೆಗೆ. ಆದ್ರೂ ಕೇಳಿದ್ರೆ ನೋಡಿ, ನನ್ನ ಸ್ವಾಭಿಮಾನ ಬಿಟ್ಟು ನಿಮ್ಮ ಹತ್ರ ಕೇಳುವುದಿಲ್ಲ. ಅದನ್ನು ಅಲ್ಲಿ ಕೂಡ ಹೇಳಿದೆ, ನೀವು ಬೇಕಾದ್ರೆ ಕೇಳಿ, ಇಲ್ಲಿ JS ಲೋಬರ್ ಅವ್ರ ಹತ್ರ ಕೇಳಿ. ಅವರ ಹತ್ರ ಸ್ಟಾರ್ಟಿಂಗ್ ನಾನು ಅಲ್ಲಿಂದಲೇ ಮಾಡಿದ್ದು. ಲೋಬರ್ ಅವರೇ, ಸ್ವಾಭಿಮಾನ ಬಿಟ್ಟು ನನಗೆ ಬೇಡ, ನನ್ನ ಸ್ವಾಭಿಮಾನ ಬಿಟ್ಟು ನಾನು ಕೇಳೋದಿಲ್ಲ. ನನ್ನಲ್ಲಿ ಯೋಗ್ಯತೆ ಇದ್ರೆ, ಅರ್ಹತೆ ಇದ್ರೆ, ನನ್ನಿಂದ ಪಕ್ಷಕ್ಕೆ ಲಾಭ ಆಗುವುದಿದ್ರೆ ನೀವು ನನಗೆ ಸಪೋರ್ಟ್ ಮಾಡಿ, ಇಲ್ಲಾದ್ರೆ ಸಪೋರ್ಟ್ ಮಾಡೋದು ಬೇಡ. ಯಾರಾದ್ರೂ ಕೇಳ್ತಾನ ಹಾಗೆ? ಖಂಡಿತ. ರಮನಾಥ್ ರೈ ಅವ್ರದ್ದು ಕೇಳಿದೆ, ನೋಡಿ ನನ್ನಲ್ಲಿ ಯೋಗ್ಯತೆ ಇದ್ರೆ ಕೊಡಿ. ನೀವು ನಿಮ್ಮ ಜನ ಕೇಳಿದ್ರು, ನಾನು ಒಪ್ಕೊಳ್ತೇನೆ. ಅವ್ರು ಹೇಳಿದ್ರು, ನೋಡಿ 100ಕ್ಕೆ 100 ನನಗೆ ನೀವು ಅನುಮಾನ ಮಾಡಬೇಡಿ, ನಿಮಗೆ 100ಕ್ಕೆ ನನ್ನಿಂದ ಶತಪ್ರಯತ್ನ ನಾನು ಮಾಡ್ತೇನೆ, ಆದ್ರೆ ಮೇಲೆ ಸ್ವಲ್ಪ ನೀವು ಮಾತಾಡಬೇಕು ಅಂತ ಹೇಳಿದ್ರು. ನನ್ನನ್ನು CM ನಲ್ಲಿ ಕರ್ಕೊಂಡು ಹೋಗಿದ್ದಾರೆ. KPCC ಒಬ್ಬರೇ ರಮಾನಾಥ್ ರೈ ಎದುರು ನಿಂತು ಮಾತಾಡಿದವರು ರಮಾನಾಥ್ ರೈ ಒಬ್ಬರೇ. ಅವರೊಂದಿಗೆ ಯಾಕೆ ನಿಮ್ಮ ಸಂಬಂಧ ಅಷ್ಟೊಂದು ಸರಿಯಾಗಿಲ್ಲ? ನೋಡಿ, ನನಗೆ ನನ್ನ ಇದೊಂದು ಅಭ್ಯಾಸ. ನಾನು ಯಾರು ಎಲ್ಲಿ ಎಷ್ಟೇ ದೊಡ್ಡ ಮಂತ್ರಿ ಬರಲಿ ನಾನು ಹೋಗುವಂಥದ್ದಿಲ್ಲ. ಇದು ನನ್ನ ಈ ರಾಜಕೀಯದಲ್ಲಿ ಇದೆಲ್ಲ ನಡೆಯುತ್ತಾ? ಅದು ನಡೆಯುವುದಿಲ್ಲ, ನನಗೆ ಗೊತ್ತಿದೆ, ಅದು ನಡೆಯುವುದಿಲ್ಲ. ಆದ್ರೆ ಏನು ಮಾಡೋದು ಇದೆ. ನನಗೆ ಪೂಜಾರಿ ಮೇಲೆ ಯಾವುದೋ ಒಂದು ಭಕ್ತಿ, ಅದು ನನಗೆ ಗೊತ್ತಿಲ್ಲ. ಅವ್ರು ನನ್ನ ಜಾತಿ ಅಂತಲ್ಲ, ಅಂತ ಒಂದು ಕ್ವಾಲಿಟಿ ಮನುಷ್ಯ. ಒಬ್ಬನ ನೀರಿಗೆ ಆಸೆ ಪಟ್ಟವರಲ್ಲ, ಇನ್ನೊಬ್ಬನ ಅನ್ನಕ್ಕೆ ಆಸೆ ಪಟ್ಟವರಲ್ಲ, ಇನ್ನೊಬ್ಬನ ದುಡ್ಡಿಗೆ ಆಸೆ ಪಟ್ಟವರಲ್ಲ, ಇನ್ನೊಬ್ಬನ ಅಧಿಕಾರಕ್ಕೆ ಆಸೆ ಪಟ್ಟವರಲ್ಲ. ಅವರು ಸಂತ ಆಗಬೇಕಿತ್ತು, ತಪ್ಪಿ ರಾಜ್ಯಕ್ಕೆ ಬಂದಿದ್ದಾರೆ. ಒಬ್ಬ ಸಂತನ ಗುಣವನ್ನ ಮೈಗೂಡಿಸಿಕೊಂಡ ವ್ಯಕ್ತಿ ಈ ರಾಜ್ಯದಲ್ಲೆಲ್ಲ, ಈ ದೇಶದಲ್ಲಿ. ಮಾತನ್ನು ಧಿಕ್ಕರಿಸಿದ್ರಿ ನೀವು ಇವತ್ತು. ನೋಡಿ, ಪೂಜಾರಿ ಅವರಿಗೆ ಒಂದು ಬಂಧನ ಇದೆ. ಅವರು ಮಂತ್ರಿಯಾಗಿ, ಒಂದು MP ಆಗಿ ಆ ಪಕ್ಷದಲ್ಲಿ ಅದರ ಅಧಿಕಾರ, ಇದಕ್ಕೆ ಅವರು ಉತ್ತರದಾಯಿತ್ವವನ್ನು ಹೊಂದಾರೆ ಈಗ. ನೋಡಿ, ಒಂದು ನಿಮಿಷ ಕೇಳಿ. ಪೂಜಾರಿಯವರು ಅವರ ಸ್ಥಾನ ಬೇರೆ, ನನ್ನ ಸ್ಥಾನ ಬೇರೆ. ನಾನು ಪೂಜಾರಿ ಅವರ ಎತ್ತರಕ್ಕೆ ನನಗೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ, 100ಕ್ಕೂ ಸಾಧ್ಯ ಇಲ್ಲ. ಪೂಜಾರಿ ಅವರ ಎತ್ತರಕ್ಕೆ
ಅವರ 10% ಬೆಳೀಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಅವರಾಗೆ ನನಗೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಅವರಾಗೆ ನನಗಲ್ಲ, ಇಲ್ಲಿ ಯಾವೊಬ್ಬ ಕಾಂಗ್ರೆಸ್ಸಿನಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾನು ಇವತ್ತು ಅವರ ಮಾತನ್ನು ಮೀರಿದ್ದೇನೆ ನಿಜ, ಒಂದು ಕಾರಣಕ್ಕಾಗಿ. ಏನಂತ ಹೇಳಿದ್ರೆ, ಪೂಜಾರಿ ಅವರಿಗೆ ಅವರು ಅಂತ ದಾಟಿ ಹೋಗುವುದಿಲ್ಲ. ಅವರು ಅಂತ ಎತ್ತರಕ್ಕೆ ಏರಿದ್ದಾರೆ, ಅವರಿಗೆ ಹಿಂದೆ ಬರ್ಲಿಕ್ಕೆ ಆಗುದಿಲ್ಲ. ನಾನು ಕೆಳಗಿದ್ದೇನೆ, ಅವರು ಎತ್ತರದಲ್ಲಿದ್ದಾರೆ. ಸೊ ನನಗೆ ಕೆಳಗೆ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಆಗ್ತದೆ. ಆದಾಗ ಇದು ಒಂದು ಕಾಂಗ್ರೆಸ್ನ ಕಾರ್ಯಕರ್ತರ ನೋವನ್ನ ಯಾರಾದ್ರೂ ಒಬ್ಬ ಹೇಳ್ಬೇಕಲ್ಲ, ಯಾರೊಬ್ಬರು ಭೂತಕ್ಕೆ ಬಿಟ್ಟ ಕೋಳಿ ಆಗಬೇಕಲ್ಲ. ಈಗ ನಾನು ಭೂತಕ್ಕೆ ಬಿಟ್ಟ ಕೋಳಿ ಆಗಿ ನನಗೆ ಅಧಿಕೃತವಾಗಿ ಜನಾರ್ದನ ಪೂಜಾರಿ ಅವರು ಇದನ್ನ ನಿಮ್ಮಲ್ಲಿ ಹೇಳದಿದ್ರು ಕೂಡ, ಅಥವಾ ನಿಮ್ಮನ್ನ ಬೆಂಬಲಿಸದಿದ್ರು ಕೂಡ, ಅವ್ರು ಬೆಂಬಲಿಸುದಿಲ್ಲ. ಆದ್ರೆ ಹಿಂದಿನಿಂದ ಎಲ್ಲೋ ಒಂದು ಕಡೆಯಲ್ಲಿ ನಿಮ್ಮ ಬಗ್ಗೆ ಒಂದು ರೀತಿಯಲ್ಲಿ ಒಳ್ಳೆಯ ಭಾವನೆ ಇದೆ ಅವರಲ್ಲಿ. ಅದು ನನಗೆ ಕೇಳಿ, ಈಗ ನಾನು ಯಾವತ್ತು ದಿನಾಲು ಅವ್ರ ಹತ್ರ ಮಾತಾಡ್ತೀನಿ, ನನಗೆ ಕಣ್ಣೀರು ಬಂದದ್ದು ಅದೇ. ಯಾಕಂದ್ರೆ ಒಂದು ಒಳ್ಳೆ ವ್ಯಕ್ತಿಯನ್ನ ನಾನು ಬಿಟ್ಟು ದೂರ ಬಂದಿದ್ದೇನೆ ಅಂತ ನನಗೆ ಅನಿಸಿದಾಗ ಸ್ವಲ್ಪ ಕಣ್ಣೀರು ಬಂತಾಗ. ಅದಕ್ಕೆ ಕಾರಣ ಇದೆ ನನ್ನದು. ಯಾಕಂದ್ರೆ ನಾನೀಗ ಈ ಪಕ್ಷ ಉಳಿಬೇಕೋ ಪಕ್ಷ ಸಾಯಬೇಕು ಅಂತ ನಾನು ಇಲ್ಲಿ ಪಕ್ಷದಲ್ಲಿ ಇದ್ದೇನಲ್ಲ, ಇರುವಾಗ ನಾನು ಏನಾದ್ರೂ ಒಂದು ಮಾಡಬೇಕು ಈ ಪಕ್ಷಕ್ಕೋಸ್ಕರ. ಅದಕ್ಕೆ ನಾನು ಹೇಳಿದದ್ದು ಹೊರತು ನನಗೆ ಅಧಿಕಾರದ ಚಪಲ ಇಲ್ಲ. ನಾನು ಇವತ್ತು ಪಕ್ಷಕ್ಕೋಸ್ಕರ ನಾನು ಕೇಳ್ಬೇಕು, ಕಾಂಗ್ರೆಸ್ ಪಕ್ಷದ ಇತಿಹಾಸವೇ ಅದು, ಲಕೋಟೆ ಸಂಸ್ಕೃತಿ. ಎಲ್ಲೋ ಒಂದು ಕಡೆಯಲ್ಲಿ ಅಧಿಕಾರ ಪ್ರಮಾಣ ವಚನವನ್ನ ತೆಗೆದುಕೊಳ್ಳುವಾಗ ರಿಸೈನ್ ಲೆಟರ್ ಅನ್ನ ಅದಕ್ಕೆ ಸೈನ್ ತಗೊಂಡು ಪ್ರಮಾಣ ವಚನ ತೆಗೆದುಕೊಂಡಂತ ಇಂದಿರಾ ಗಾಂಧಿ ಅವರ ಸರ್ಕಾರ ಇದ್ದಂಥದ್ದು ಈ ದೇಶದಲ್ಲಿ. ಅಂದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಪಕ್ಷದ ಹೈಕಮಾಂಡ್ ಕೊಟ್ಟಂತ ನಿರ್ಧಾರ ಅಂತಿಮ. ಎಲ್ಲೋ ಒಂದು ಕಡೆಯಲ್ಲಿ ಇವತ್ತು ಪ್ರತಾಪ್ ಚಂದ್ರ ಶೆಟ್ಟಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದಾರೆ ಅಂದ್ರೆ ಕಾಂಗ್ರೆಸ್ ನಿಷ್ಠರಾದವರು ಅದಕ್ಕೆ ಒಪ್ಪಿಗೆಯನ್ನು ಕೊಡಬೇಕು, ಅದಕ್ಕೋಸ್ಕರ ಕೆಲಸ ಮಾಡಬೇಕು. ನೋಡಿ ಶೆಟ್ರೆ, ಬದಲಾವಣೆ ನಿಸರ್ಗದ ನಿಯಮ. ಅಂದು ಆ ಸರ್ವಾಧಿಕಾರ ಇವತ್ತು ನಡೆಯೋದಿಲ್ಲ ಅಂತ ಹೇಳೋದಾದ್ರೆ, ಅಂದಿನ ಇಂದಿರಾ ಗಾಂಧಿ ಇದ್ದ ಕಾಲ ಬೇರೆ, ರಾಜೀವ್ ಗಾಂಧಿ ಇದ್ದ ಕಾಲ ಬೇರೆ, ನಮ್ಮ ಸೋನಿಯಾ ಗಾಂಧಿ ಅವರ ಕಾಲ ಬೇರೆ. ತುಂಬ ವ್ಯತ್ಯಾಸಗಳಿದೆ. ಸ್ಲೇಟ್ನಲ್ಲಿ ಬರೆಯುವಂಥ ನಾವುಗಳು ಕಂಪ್ಯೂಟರ್ನಲ್ಲಿ ಕೈ ಆಡಿಸ್ತೇವೆ. ಸ್ಲೇಟ್ನಲ್ಲಿ ಕೈ ಆಡಿಸಿದ ಕೈ ಬೆರಳುಗಳು ಕಂಪ್ಯೂಟರ್ ಮೇಲೆ ಈಗ ಬೆರಳಾಡಿಸ್ತಾ ಇದೆ. ಎಷ್ಟು ಬದಲಾವಣೆ ಆಗಿದೆ ನೋಡಿ. ಅಂದು ಇದ್ದದೆ ಆಗ ಅಶ್ವತ್ಥ ಕಟ್ಟೆಗೆ ಸುತ್ತು ಹೊಡಿತಾ ಇದ್ದು, ಈಗ ಅಶ್ವತ್ಥ ಕಟ್ಟೆ ಸುತ್ತಿದ್ರೆ ಆಗೋದಿಲ್ಲ. ಈಗಿನ ಮನುಷ್ಯ ಕಾಲ, ಪರಿಸರ, ಪರಿಸ್ಥಿತಿ ಮತ್ತು ಸಂದರ್ಭಕ್ಕೆ ಅನುಗುಣವಾಗಿ, ಆ ಏರುಪೇರುಗಳಿಗೆ ಅನುಗುಣವಾಗಿ ನಾವು ಹೋಗದೆ, ಮನುಷ್ಯ ನಡೆಯದೆ ಹೋದರೆ ಮನುಷ್ಯನಾಗಿರ್ಲಿಕ್ಕೆ ಆಗೋದಿಲ್ಲ. ಇವತ್ತು ಬದಲಾವಣೆ ಆಗಿದೆ, ತುಂಬಾ ಬದಲಾವಣೆ ಆಗಿದೆ. ರಾಜಕೀಯ ಸರ್ವಾಧಿಕಾರ ನಡೆಯುವುದಿಲ್ಲ. ಯಾರೋ ತಂದು ಅಶ್ವತ್ಥ ಕಟ್ಟೆಯಲ್ಲಿ ಕೂತ್ಕೊಂಡ್ರೆ ಇಲ್ಲಿ ಗೆಲ್ಲಲಿಕ್ಕೆ ಆಗೋದಿಲ್ಲ. ನೋಡಿ, ನಾವು ಕಲಿಬೇಕು. ಕಮ್ಯುನಿಸ್ಟ್ ಪಾರ್ಟಿ ಅವರು ಕಲಿಬೇಕು. ಕಮ್ಯುನಿಸ್ಟ್ ಪಾರ್ಟಿ ಒಬ್ಬ ಲೀಡರ್ ಆಗಬೇಕು ಅಂತಾದ್ರೆ, ಒಬ್ಬ MLA ಆಗ್ಬೇಕಾದ್ರೆ ಅವನು ಗ್ರಾಸ್ ರೂಟ್ ನಿಂದ ಬರಬೇಕು. ಆದ ಕಾರಣ ಅದು ಗಟ್ಟಿ ಆಗಿತ್ತು. ಈಗ ಅಲ್ಲಿ ಕೂಡ ಬೆರಕೆ ಆಗಿದೆ. ಆದ ಕಾರಣ ಹೋಯ್ತು ನೋಡಿ. ಇವತ್ತು ನಾನು ಕೇಳುದು, ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಜನಸಂಪರ್ಕ ಇರುವವರನ್ನ ಅಲ್ಲಿ ಹೈಕಮಾಂಡ್ ಅಲ್ಲಿ ಕೂತ್ಕೊಳಿಸಬೇಕು. ಈಗ ನೀವು ಎಲ್ಲ ಬೇಕಾದ್ರೆ ನೋಡಿ, ಹೈಕಮಾಂಡ್ ನಲ್ಲಿ ಎಲ್ಲ ರಾಜ್ಯಸಭಾ ಸದಸ್ಯರು, ಲೋಕಸಭಾ ಸದಸ್ಯರು ಯಾರಿಲ್ಲ. ಅಲ್ಲಿ ಜನರಲ್ಲಿ ಇರುವವರು ಅಲ್ಲಿ ಇಲ್ಲ. ಎಲ್ಲ ರಾಜ್ಯಸಭೆ ಅಂದ್ರೆ ಯಾರಿಗೆ ಜನರಿಗೆ ದೂರ ಆದವರು ಅಲ್ಲಿದ್ದಾರೆ. ಇಂದಿರಾ ಗಾಂಧಿ ಒಂದು ಮಾತು ಹೇಳಿದ್ರು ರಾಜೀವ್ ಗಾಂಧಿ ಅವರಿಗೆ, ಜನಾರ್ದನ್ ಪೂಜಾರಿ ಅಂತ 10 ಜನ ಕಾಂಗ್ರೆಸ್ ಪಾರ್ಟಿನಲ್ಲಿ ಇದ್ರೆ ಈ ದೇಶದಲ್ಲಿ ಕಾಂಗ್ರೆಸ್ ಯಾವತ್ತೂ ಸೋಲು ಬರುವುದಿಲ್ಲ ಅಂತ. ಯಾಕೆ ಹೇಳಿದ್ರು? ಅಂತ ಒಂದು ತಾಕತ್ತನ್ನ, ಶಕ್ತಿಯನ್ನ, ಅಂತ ಒಂದು ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಪೂಜಾರಿಯ ಶರ್ಟ್ ಎಷ್ಟು ಬಿಳಿಯೋ ಅವರ ಹೃದಯವೂ ಅಷ್ಟೇ ಬಿಳಿ, ಅವರ ಕೈಯೂ ಅಷ್ಟೇ ಬಿಳಿ. ಇದು ಯಾರೋ ಎಲ್ಲಿ ಕೂಡ ನೀವು ಅದಕ್ಕೆ ಮತ್ಸರ ಮಾಡಿರಬಾರದು. ಆ ಒಂದು ಕಾರಣಕ್ಕೆ ನಾನು ಅವರಿಗೆ 100ಕ್ಕೆ 100 ಶರಣು ಪೂಜಾರಿ ಅವರಿಗೆ. ಇವತ್ತು ನಾನು ನಿಮ್ಮ ಮುಖಾಂತರ ಕ್ಷಮೆ ಕೇಳ್ತಾ ಇದ್ದೆ. ನಾನು ನಿಮ್ಮ ಮಾತು ಮೀರಿ ಇಲ್ಲಿ ಬಂದಿದ್ದೇನೆ. ನನಗೋಸ್ಕರ ಬರಲಿಲ್ಲ. ನೀವು ಸಾಕಿ ಬೆಳೆಸಿದಂತಹ ಕಾರ್ಯಕರ್ತರ ಭಾವನೆಗಳಿಗೆ ಒಂದು ಶಕ್ತಿ ತುಂಬಬೇಕು ಅಂತ ನಾನು ಇಲ್ಲಿ ಬಂದಿದ್ದೀನಿ. ಇದರ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡೋಣ. ವೀಕ್ಷಕರೇ, ಒಂದು ಪುಟ್ಟ ವಿರಾಮದ ಬಳಿಕ ಹರಿಕೃಷ್ಣ ಬಂಟ್ವಾಳ ಅವರು ನಮ್ಮೊಂದಿಗೆ ಇನ್ನಷ್ಟು ವಿಚಾರವನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ಪುಟ್ಟ ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ವಿರಾಮದ ಬಳಿಕ ಈ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ ಹರಿಕೃಷ್ಣ ಬಂಟ್ವಾಳ ಅವರೊಂದಿಗೆ ಅವರ ಮುಂದಿನ ರಾಜಕೀಯ ನಡೆಯ ಬಗ್ಗೆ. ಹರಿಕೃಷ್ಣ ಬಂಟ್ವಾಳ ಅವರೇ, ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನನಗನಿಸ್ತದೆ ರುಕ್ಮಯ್ಯ ಪೂಜಾರಿ ಅವರು ಬಿಜೆಪಿಯೊಂದಿಗೆ ಹರಿಕೃಷ್ಣ ಬಂಟ್ವಾಳ ಅವರಿಗೆ ಅವರೊಂದು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ರು ಅನ್ನುವಂತ ಒಂದು ಮಾತನ್ನ, ಆರೋಪವನ್ನು ತಮ್ಮ ಮೇಲೆ ಮಾಡಿದ್ರು. ಯಾವುದಕ್ಕೆ? ಬಿಜೆಪಿಯೊಂದಿಗೆ ಒಳ ಒಪ್ಪಂದವನ್ನ ಮಾಡಿಕೊಂಡಿದ್ರು ಅನ್ನುವಂತ ಒಂದು ಆರೋಪವನ್ನು ರುಕ್ಮಯ್ಯ ಪೂಜಾರಿ ಅವರು ಲೋಕಸಭೆಯ ಚುನಾವಣೆಯ ಸಂದರ್ಭದಲ್ಲಿ ಸ್ವರಕ್ಕೆ ಮತ್ತು ನಿಮ್ಮ ಮೇಲೆ ಇಬ್ಬರ ಮೇಲೆ ಒಂದು ಆರೋಪವನ್ನು ಮಾಡಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು.
ನನಗೆ ಈ ಬಾರಿಯ ಚುನಾವಣೆಯಲ್ಲಿ ಏನಾದರೂ ಬಿಜೆಪಿಯನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತೀರಾ ತಾವು? ಇಲ್ಲ, ನಾನು ನೇರವಾಗಿ ಹೇಳಿದೆ ನೋಡಿ, ನಾನು ಅರ್ಜಿ ಹಾಕೋದೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅರ್ಜಿ ಹಾಕೋದು. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಹಾಕ್ತಾ ಇದ್ದೀರಿ? ಹೌದೌದು. ನಾನು ನನಗೆ ಕಾಂಗ್ರೆಸ್ನ ಹಿಂಬಾಗಿಲ ರಾಜಕೀಯ ಏನು ಅಂತ ಕೇಳ್ತಾ ಇದ್ದೀನಿ. ಇಲ್ಲ, ನನಗೆ ಹಿಂಬಾಗಿಲು ಮುಂಬಾಗಿಲು ಒಂದೇ ನೇರ. ಏಕ ಕೂಡ ಏಕ ಕಟ್ಕ, ಅದೇ ಪ್ರಶ್ನೆ ಇಲ್ಲ, ಬೇರೆ ಪ್ರಶ್ನೆ ಇಲ್ಲ. ನಮ್ಗೆ ಆ ಹಿಂಬಾಗಿಲು ಮುಂಬಾಗಿಲು, ನನಗೆ ಕಾರ್ಯಕರ್ತರಿಗೆ ತೊಂದರೆ ಆಗಿದೆ, ಅವರಿಗೆ ಅನ್ಯಾಯ, ಅವರ ಸ್ವರಕ್ಕೆ ಬೆಲೆ ಇಲ್ತಾ ಇಲ್ಲ. ಕಾಂಗ್ರೆಸ್ ಉಳಿಬೇಕಿಲ್ಲಿ, ಕಾಂಗ್ರೆಸ್ ಅಗತ್ಯತೆ ಇದೆ. ಈ ನಮ್ಮ ಜಿಲ್ಲೆ, ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮ್ಮ ಜಿಲ್ಲೆ ಕೋಮು ಸಾಮರಸ್ಯದ ಒಂದು ಇದ್ದಂತ ಜಿಲ್ಲೆ ಇವತ್ತು ಬೇರೆ ಬೇರೆ ಆಗಿದೆ. ಈ ಜಿಲ್ಲೆಗೆ ಬಹಳ ಇತಿಹಾಸ ಇದೆ. ರಾಣಿ ಹಬ್ಬಕ್ಕೆ ನಡೆದಾಡಿದಂತ ಜಿಲ್ಲೆ, ಕೋಟಿ ಚೆನ್ನೈಯರು, ಕಾಂತಬಾರೆಯರು ನಲಿದಾಡಿದಂತ ಈ ಜಿಲ್ಲೆ, ದೇವಪೂಂಜ ಪ್ರತಾಪದ ಜಿಲ್ಲೆ, ಅಪ್ಪ ತಾಯಿ ಸಿರಿ ಅವಳು, ಎಂತ ಇದಕ್ಕೆ ಇತಿಹಾಸ ಇದೆ ಸ್ವಾಮಿ ಈ ಜಿಲ್ಲೆ. ಸರ್, ಇಲ್ಲಿ ನಾನು ಕೇಳಬೇಕು, ಇವತ್ತು ಈ ಬಾರಿ ಚಿಹ್ನೆಯ ಅಡಿಯಲ್ಲಿ ಚುನಾವಣೆ ನಡೀತಾ ಇಲ್ಲ. ಚಿಹ್ನೆ ಇಲ್ಲ, ಇದಕ್ಕೆ ಪ್ರಾಶಸ್ತ್ಯಗಳು, ನಿಮ್ಮ ಭಾವಚಿತ್ರ ಫೋಟೋ, ಹರಿಕೃಷ್ಣ ಬಂಟ್ವಾಳ ಅವರ ಭಾವಚಿತ್ರವನ್ನ ಗುರುತಿಸುವಂತ ಎಷ್ಟು ಮತದಾರರು ಇರಬಹುದು ಅಂತ ನಿಮ್ಗೆ ಅನಿಸ್ತದೆ? ನನಗೆ ನನ್ನನ್ನು ಗೆಲ್ಲಿಸ್ತಕ್ಕಂತಹ ಪರಿಚಯ ಜಯಪ್ರಕಾಶ್ ಹೆಗಡೆ ಅವರ ಮುಂದಿನ ನಡೆ ಏನಿರಬಹುದು? ಅವರು ನಾನು ಕಂಟೆಸ್ಟ್ ಮಾಡಿದ್ರೆ ಹಿಂತೆಗೊಳ್ಬಹುದು, ಅಥವಾ ಅವರು ಕಂಟೆಸ್ಟ್ ಮಾಡಿ ನಾವು ಮಾತಾಡ್ತೇವೆ, ನಾವು ಇಬ್ಬರು ಕೂಡ ಯಾರು ನಿಲ್ಲೋದು ಅಂತ. ಅಂದ್ರೆ ನಿಮ್ಮೊಳಗಡೆ ಒಂದು ಒಪ್ಪಂದ ಆಗಿದೆ? ನನ್ನ ಮತ್ತು ಅವರಲ್ಲಿ ಸಂಪರ್ಕ ಇದೆ. ಪ್ರತಾಪ್ ಚಂದ್ರ ಹೆಗಡೆ ನಮ್ಮ ಜಯಪ್ರಕಾಶ್ ಹೆಗಡೆ ಮತ್ತು ನನ್ನದೇ ನಮ್ಮ ಸಂಬಂಧ, ನನಗೆ ಮೊದಲಿಗಿಂತಲೂ ಅವರು ನನ್ನ ಮಿತ್ರರವರು, ನಮಗೆ ಸಂಬಂಧ ಇದೆ. ಈ ಬಣ ರಾಜಕೀಯಗಳು ಕಾಂಗ್ರೆಸ್ ಪಕ್ಷವನ್ನ ಶಿಥಿಲಗೊಳಿಸ್ತಾ ಇವೆ ಅಂತ ನಿಮ್ಗೆ ಅದೇ ಬೇಸರ ನನಗೆ. ಪಕ್ಷ ಇದ್ದೀರಿ ಆ ಬಣ ರಾಜಕೀಯ, ಅದೇ ನಾನು ಕೇಳುದು, ನನ್ನಲ್ಲಿ ಬಣ ಇಲ್ಲ, ನನ್ನಲ್ಲಿ ಬಣ ಗಣ ಯಾವುದೇ ಇಲ್ಲ, ನನಗೆ ಅಂತ ಅಗತ್ಯ ಇಲ್ಲ. ನಾನು ನೋಡಿ, ನನಗೆ ಅದೇ ಪ್ರಶ್ನೆ ಇಲ್ಲ. ಪೂಜಾರಿ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ ಅವರು, ಜನಾರ್ದನ ಪೂಜಾರಿ. ನೋಡಿ, ಅದು ಹೇಳುವವರು ಪೂಜಾರಿ, ನಿಜಕ್ಕೂ ಪೂಜಾರಿಗೆ ಯಾವ ಗುಂಪು ಇಲ್ಲ. ಪೂಜಾರಿ ಮನಸ್ಸು ಮಾಡ್ತಿದ್ರೆ, ಪೂಜಾರಿಗೆ ಅಂತ ಇದ್ರೆ, ಪೂಜಾರಿ ಇವತ್ತು ಹೈಕಮಾಂಡ್ ಅಲ್ಲಿ ಇರ್ತಿದ್ರು. ಅವರೇ ಹೇಳ್ತಾರೆ, ನಾನು ಸತ್ಯ ಹೇಳಿ ಸತ್ತುವುದೇ ಅಂತ, ಸತ್ಯ ಹೇಳಿ ಸತ್ತುವುದೇ ಅಂತ. ಈ ಜಿಲ್ಲೆಯಲ್ಲಿ ಸತ್ಯ ಮಾತಾಡುವ ಒಬ್ಬ ರಾಜಕಾರಣಿ, ಪೂಜಾರಿ ಅಂತ ರಾಜಕಾರಣಿ ತೆಗೆದುಕೊಡಿ, ಎಲ್ಲ ನಿಮಗೆ ಬೇಕಾದಾಗೆ ಮಾತಾಡುದು, ಅವರಿಗೆ ಬೇಕಾದಾಗೆ ಮಾತಾಡುದು, ನನಗೆ ಬೇಕಾದಾಗೆ ಮಾತಾಡೋರು. ಪೂಜಾರಿ ನನಗೆ ಅವರಿಗೆ ಅಂತೇಳಿ ಒಂದೇ, ಅವ್ರು ಯಾರಾದ್ರೂ ಸಂಬಂಧ ಆದ್ರೆ ಅವ್ರು ಒಂದೇ ಮಾತಾಡೋದು, ಎಲ್ರಿಗೂ ಒಂದೇ ಲೆಕ್ಕ. ಮಗನಿಗೆ ಒಂದೇ ಬೆಲೆ, ಇನ್ನೊಬ್ಬರಿಗೆ ಒಂದೇ ಬೆಲೆ, ಅವ್ರಿಗೆ ಅದ್ರಲ್ಲಿ ಡಿಫರೆನ್ಸ್ ಇಲ್ಲ. ಅದು ನಾನು ಹೇಳಿದ ಡಿಫರೆನ್ಸ್, ಅದು ಮನುಷ್ಯ, ಅದು ನನಗೆ ಅದಕ್ಕೆ ಅವ್ರದ್ದು ಆತ್ಮಕಥೆ ಬರೆದ್ರೆ ಆ ಮನುಷ್ಯನ ನಿಜಕ್ಕೂ ಅದು ಅದ್ಭುತ. ಸರಿ, ನಾಳೆ ಹರಿಕೃಷ್ಣ ಬಂಟ್ವಾಳ ಅವರು ಗೆದ್ರೆ ನಮಗೆ ಬಹಳ ಸಂತೋಷ. ಒಂದು ವೇಳೆ ಅವರಿಗೆ ಸೋಲಾಯಿತು, ಆ ನಂತರದ ರಾಜಕೀಯ ನಡೆಗಳಿಗೆ? ನನ್ನ ಮನೆಯಲ್ಲಿ ಕೃಷಿ ಇದೆ ಸ್ವಾಮಿ. ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ನೋಡಿ, ನಾನು ಕಾಂಗ್ರೆಸ್ಸಿನಿಂದ ಊಟ ಮಾಡ್ತಿದ್ರೆ ನನಗೆ ಹೆದರಿಕೆ. ನನಗೆ ಕಾಂಗ್ರೆಸ್ ಇದ್ರೆ ನನಗೆ ಐ ಹ್ಯಾವ್ ಗಾಟ್ ಮೈ ಓನ್ ಲ್ಯಾಂಡ್. ಅಲ್ಲ, ಅಂತವರು ಕಾಂಗ್ರೆಸ್ ಅನ್ನ ನಂಬಿಕೊಂಡು ತುಂಬಾ ಜನ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ? ತುಂಬಾ ಜನ ಇದ್ದಾರೆ, ಪಕ್ಷವನ್ನೇ ನಂಬಿಕೊಂಡು ಅದೇ ರಾಜಕೀಯನೇ ಹೊಟ್ಟೆಪಾಡು ಅಂತ. ಅವರಿಗೆ ರಾಜಕೀಯ ಹೊಟ್ಟೆಪಾಡು, ನನಗೆ ರಾಜಕೀಯ ಹೊಟ್ಟೆಪಾಡಲ್ಲ. ಪೊಲಿಟಿಕ್ಸ್ ಇಸ್ ನಾಟ್ ಮೈ ಪ್ರೊಫೆಷನ್. ಪೊಲಿಟಿಕ್ಸ್ ಇಸ್ ನಾಟ್ ಮೈ ಪ್ರೊಫೆಷನ್. ಇಟ್ ಈಸ್ ಮೈ ಹಾಬಿ. ಇದೊಂದು ಸರ್ವಿಸ್, ನಂದೊಂದು ಸರ್ವಿಸ್ ಸೆಂಟರ್ ಅಷ್ಟೇ. ಇಟ್ ಈಸ್ ಮೈ ಸರ್ವಿಸ್ ಸೆಂಟರ್. ನಾನು ಪಕ್ಷವನ್ನ ಒಂದು ಸರ್ವಿಸ್ಗೋಸ್ಕರ ಇಟ್ಟಿದೆ. ನಿಮಗೆ ದೀನ್ ದಯಾಳ್ ಉಪಾಧ್ಯಾಯರೊಬ್ಬರು ಇದ್ರು ಹಿಂದೆ, ಜನಸಂಘದವರಿದ್ರು. ಅವ್ರ ಮಾತು ಹೇಳಿದ್ರು, ರಾಜಕೀಯ ಅನ್ನೋದು ಅಧಿಕಾರಕ್ಕೆ ಇರುವ ಏಣಿ ಅಲ್ಲ, ಅದೊಂದು ಜನಸಾಮಾನ್ಯನ ಸೇವೆ ಮಾಡುವಂತ ಸಾಧನ ಅಂತ. ಇಟ್ಸ್ ಬ್ಯೂಟಿಫುಲ್. ಅದು ಅವ್ರ ಪಕ್ಷ ಯಾವುದೇ ಇರಬಹುದು, ಅದು ಅವ್ರು ಕೇಳಿದಂತ ಮಾತು. ರಾಜಕೀಯ ಅಂತ ಹೇಳಿದ್ರೆ ಅಧಿಕಾರಕ್ಕೆ ಇರುವ ಏಣಿ ಅಲ್ಲ, ಜನಸಾಮಾನ್ಯನ ಸೇವೆ ಮಾಡುವಂತ ಸಾಧನ ಅಂತ. ನಂದಷ್ಟೇ. ಹರಿಕೃಷ್ಣ ಬಂಟ್ವಾಳ ಅವರು ಮೂಲತಃ ಸಂಘದಿಂದ ಬಂದವರು ಅನ್ನುವಂಥದ್ದು ಒಂದು ಮಾತಿದೆ. ನಾನಿದ್ದೆ, ಹಿಂದೆ ಇದ್ದೆ. ಜಯಪ್ರಕಾಶ್ ಹೆಗಡೆ ಅವರು ಜನತಾ ಪಕ್ಷದಿಂದ ಬಂದವರು. ಅಂದ್ರೆ ಎಲ್ಲೋ ಒಂದು ಕಡೆಯಲ್ಲಿ ನೀವು ಮೂಲ ಕಾಂಗ್ರೆಸ್ಸಿಗರಲ್ಲ ಅನ್ನುವಂತ ಭಾವನೆಯಿಂದ ಈ ರೀತಿ ಎಲ್ಲ ನಾನು ಸಾಧಾರಣ ಈಗ ವರ್ಷ ಆಯ್ತಲ್ಲ, ಎಷ್ಟು ಮೂಲ ಹೋಗಿ ಈಗ ಆಳಕ್ಕೆ ಬಂದಿದ್ದೇನೆ ನಾನೀಗ. ಗೊತ್ತಾಯ್ತಲ್ಲ, ನಾನಿದ್ದೆ, ಜೈಲಲ್ಲಿ ಇದ್ದೆ, ಎಲ್ಲ ಇದ್ದೇ ಮಾಡಿದ್ದೇನೆ. ಆಗಲೂ ನಾನು ಇದೇ ಫೈಟ್ ಮಾಡ್ತಿದ್ದದ್ದು ಅನ್ಯಾಯದ ವಿರುದ್ಧ. ಯಾವುದು ಅನ್ಯಾಯವಿದ್ದ ಅಂದ್ರೆ ಒಬ್ಬ ನಮ್ಮ ಸಂಘರ್ಷದ ವಿರುದ್ಧ ಸಂಘರ್ಷ ನನಗೆ ಆಗೋದಿಲ್ಲ, ಒಬ್ಬರನ್ನು ದ್ವೇಷ ಮಾಡೋದು ನನಗೆ ಆಗೋದಿಲ್ಲ, ಇವತ್ತಿಗೂ ಆಗೋದಿಲ್ಲ. ನಾನು ಯಾರೇ ಯಾವ ಜಾತಿಯವನು ಇರಲಿ, ಯಾವ ಧರ್ಮದವನು ಇರಲಿ, ನನಗೆ ಪ್ರೀತಿಸಬೇಕು, ಅವನನ್ನು ಆ ಪ್ರೀತಿ ವಿಶ್ವಾಸ ಗಳಿಸಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ನಾಳೆ ಸರ್ಕಾರ ಅಥವಾ ನಿಮ್ಮ ಹೈಕಮಾಂಡ್ ಒಂದು ನಿಗಮದ ಅಥವಾ ಯಾವುದೋ ಒಂದು ನಿಗಮವೋ ಅಥವಾ ವಿಶೇಷ ಪ್ರತಿನಿಧಿಯೋ ಈ ರೀತಿಯಾದ ಯಾವುದೋ ಒಂದು ಸ್ಥಾನಮಾನವನ್ನು ಸರ್ಕಾರ ಕೊಟ್ಟಿತ್ತು. ನನಗೆ ಬೇಡ. ಈಗ ನಿಮ್ಮ ಮುಖಾಂತರ ಹೇಳಿದ್ದೇನೆ, ನನಗೆ ಯಾವುದೇ ನಿಗಮದ ಅಧಿಕಾರ ಬೇಡ, ಯಾವುದೇ ಇದು ಬೇಡ. ಸ್ಪರ್ಧೆಯ ನಾನು 10 ಕೋಟಿ ರೂಪಾಯಿ ಕೊಟ್ಟರು ನಾನು ಹಿಂದೆ ತೆಗೋದಿಲ್ಲ. ನಾನು ಇದಕ್ಕೆ ನಿರ್ಧಾರಕ್ಕೆ ಬಂದಿದ್ದೆ. ನನ್ನದೊಂದು ಕ್ರಮ ಇದು. ನಾನು ಹೋಗುವುದಿಲ್ಲ ಯಾವುದಕ್ಕೂ. ಹೋದ್ರೆ ಪುನಃ ವಾಪಸ್ ಬರ ಇದೇ ಮಾತು. ಹೌದು, ನನಗೆ ನಾನು ಹೇಳಿದಲ್ಲ, ಒಂದೇ ಪೆಟ್ಟು, ನಂದು ಏನು ಪೆಟ್ಟಿಲ್ಲ, ನನಗೆ ಆಸೆ ಇಲ್ಲ.
ನನಗೆ ಇದು ಎಂಥದ್ದು ಆಸೆ ಇಲ್ಲ ಸ್ವಾಮಿ, ನನಗೆ ಆಸೆ ಇಲ್ಲ. ನನ್ನ ಮಗ ಇನ್ನು ರಾಜ್ಯಕ್ಕೆ ಬರಬೇಕು ಅನ್ನೋ ಆಸೆ ಇಲ್ಲ, ನನ್ನ ಹೆಂಡತಿ ಬರಬೇಕು ಅನ್ನೋ ಆಸೆ ಇಲ್ಲ. ಅವರು ನನಗೆ, ನನ್ನ ಹೆಂಡತಿಗೂ ನನ್ನ ಮಗನಿಗೂ ನೀವು ಯಾಕೆ ಇದಕ್ಕೆ ಹೋಗ್ತೀರಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲ ಹೇಳಿದ್ರು ನಿಮಗೆ ಬೇಡ, ಇದು ನಿಮ್ಮಂತವರಿಗೆ ಆಗುದಿಲ್ಲ ಅಂತ ತಾವೇ ಹೇಳಿದಂತೆ, ಆದ್ರೂ ನಾನು ಇದಕ್ಕೆ ಬರ್ತಿದ್ದೇನೆ. ತಾವೇ ಹೇಳಿದಂತೆ ಹಿಂದುಳಿದ ವರ್ಗಗಳಿಗೆ ಒಂದು ಪ್ರಾಶಸ್ತ್ಯ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ನಾನು ಈ ಹೋರಾಟಕ್ಕೆ ಇಳಿದಿದ್ದೇನೆ ಅಂತ ಹೇಳಿದ್ರೆ ಅತ್ಯಂತ ಸುಲಭವಾಗಿ ಯಾವುದೋ ನಿಗಮ ಸ್ಥಾನ ಅಥವಾ ಯಾವುದೋ ಇನ್ನಿತರ ಉನ್ನತ ಹುದ್ದೆಗಳು ಒಂದು ಹಿಂದುಳಿದ ವರ್ಗಕ್ಕೆ ಒಲಿದು ಬಂತು ಅಂತ ಯಾರಿಗಾದ್ರೂ ಕೊಡ್ಲಿ, ಹಿಂದುಳಿದ ವರ್ಗದವರಿಗೆ. ನನಗೆ ಬೇಡ, ನನಗೆ ಬೇಡ. ಐ ಆಮ್ ನಾಟ್ ಎಟ್ ಆಲ್ ಇಂಟ್ರೆಸ್ಟ್. ನೋಡಿ, ನೀವು ಜನರಿಗೆ ಏನ್ ಹೇಳ, ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ರ ಇದನ್ನ? ಇಲ್ಲ ಇಲ್ಲ, ಹರಿಕೃಷ್ಣ ಬಂಟ್ವಾಳ ಅವರು ತನ್ನ ಪ್ರತಿಷ್ಠೆಗೋಸ್ಕರ ಪಕ್ಷವನ್ನ ಮುಜುಗರಕ್ಕೆ ದೂಡ್ತಾ ಇದ್ದಾರೆ. ಇಲ್ಲ ಇಲ್ಲ, ನಾನು ಬಹಳಷ್ಟು ಯೋಚನೆ ಮಾಡಿ ಇಳಿದಿದ್ದೇನೆ ಇದಕ್ಕೆ. ನನ್ನನ್ನು ನೀವು ಇದಕ್ಕೆ ನಿಲ್ಬೇಕನ್ನೋದಕ್ಕೆ ನೋಡೋದು 2 ತಿಂಗಳು ತೆಗೆದಿದ್ದೇನೆ, 2 months. ನನಗೆ ಈ ಪ್ರಪೋಸಲ್ ಮಾಡಿ ಕಾಂಗ್ರೆಸ್ ನಮ್ಮ ಅಲ್ಲಿ ಬಂಟ್ವಾಳದಲ್ಲಿ 2 months ಹೋಗಿದೆ. ನಾನು ಆಗ ನೋಡಿ ಯಾಕಂದ್ರೆ ಮತ್ತೆ ಕಡೆಗೆ ಪೂಜಾರಿ ನೋಡಿ ನನಗೆ ಈಗ ಒತ್ತಾಯ ಮಾಡ್ತಾ ಇದ್ದಾರೆ. ಪೂಜಾರಿ ಹೇಳುದು, ಹೌದು ನನ್ನ ಮಾತು ಡೆಲ್ಲಿಯಲ್ಲಿ ನಡೆಯುವುದಿಲ್ಲ, ಸುಮ್ಮಗೆ ಯಾಕೆ ಇದು ಅಂತ ಹೇಳಿದ್ರು. ಮತ್ತೆ ಯಾಕೆ ಅವ್ರು ಕೇಳಿದ್ರಪ್ಪ ನಿನ್ನ ಬಯೋಡಾಟಾ ಕೊಡು ಅಂತ, ಮತ್ತೆ ಸಾಹೇಬ್ರು ಕೇಳಿದ್ರಲ್ಲ ಅಂತ ಹೇಳ್ಕೊಂಡೆ ಇವರಿಗೆ ಒಪ್ಪಿಕೊಟ್ಟೆ. ಆಯ್ತು, ನಾನು ನಿಮ್ ಬಯೋಡಾಟಾ ಕೊಡ್ತೇನೆ ಅಂತ ಹೇಳಿದೆ. ಸೊ ರಮಾನಾಥ್ ರೇವ್ ನನ್ನ ಕರೆಸಿ ಮಾತನಾಡಿದ್ರು. ನೋಡಿ, ನಾನು ಖಂಡಿತ ನಿಮ್ಗೆ ಪ್ರಯತ್ನ ಮಾಡ್ತೇನೆ, ಈ ಸಲ ಅಗತ್ಯತೆ ಇದೆ, ಇನ್ನು ಮುಂದಿನ ದಿನ ನಿಮಗೆ ಸಿಗಬೇಕಿತ್ತು ಇಷ್ಟವರೆಗೆ, ಅದು ಕೆಲವರ ಕಾರಣಗಳಿರ್ಬೋದು, ಆದ್ರೆ ಖಂಡಿತ ನಾನು ಈ ಬಾರಿ ನಿಮಗೆ ಅನುವಾರ ಬೇಡ, 100ಕ್ಕೆ 100 ನಾನು ನಿಮ್ಮ ಹಿಂದೆ ಇದ್ದೇನೆ. ಅವ್ರು 100ಕ್ಕೆ 100 ನನ್ನ ಬಳಿ ಇದ್ರು. ನಾನು ನಿಮ್ಮ ಮುಖಾಂತರ ಅವರಿಗೆ ನನಗೆ ಆಗದೆ ಹೋಗುದು ಅದು ಪ್ರಶ್ನೆ ಬೇರೆ, ಆದ್ರೆ ಅವರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದರೆ ನನಗೆ ಜನಾರ್ದನ್ ಪೂಜಾರಿ ಅವರು 100% ಪ್ರಯತ್ನ ಮಾಡಿದ್ದಾರೆ ಅಂತ ತಾವು ಹೇಳ್ತಾ ಇದೀರಿ. 100%. ನೋಡಿ, ನಮ್ಗೆ ಒಬ್ಬ ಗುಣಕ್ಕೆ ಮತ್ಸರ ಇಲ್ಲ. ವ್ಯಕ್ತಿ ಯಾರೇ ಆಗಲಿ ಅವನು ಪ್ರಾಮಾಣಿಕತೆ ಇದ್ರೆ ನಾವು ಅವನಿಗೆ ಒಪ್ಪಬೇಕು, ಅವನಿಗೆ ನಾವು ತಲೆಬಾಗಬೇಕು. ಗೊತ್ತಾಯ್ತಲ್ಲ? ನನಗೆ ಪ್ರಾಮಾಣಿಕವಾಗಿ ಎದುರಿಗೆ ನೋಡಿ, ಎಲ್ಲ ನನ್ನನ್ನು ನಿನ್ಗೆ ನಾನು ಪೂರ್ಣ ಇದ್ದವರು ಆಸ್ಕರ್ ಮುಂದಾಗಿ ಒಬ್ಬರು ಇಲ್ಲ, ಟುಟ್ಕ ಹತ್ಲ ಹೋಗಿದ್ದಾರೆ. ಆಸ್ಕರ್ ಎದುರು ಯಾರು ನಿಲ್ಲಿಲ್ಲ, ಯಾಕಂದ್ರೆ ಅವ್ರು ಏನಾದ್ರು ಆಸೆ ಇರ್ತದೆ, ನಾನು ಇಲ್ಲ ಅಂತ ಅವರು ಮಾಡಿದ್ದು ತಪ್ಪು ಅಂತ ನಾನು ಹೇಳೋದಿಲ್ಲ. ಅದಕ್ಕೆ ಸ್ವಲ್ಪ ಎದೆಗಾರಿಕೆ ಬೇಕು, ಮನುಷ್ಯನಿಗೆ ಎದೆಗಾರಿಕೆ ಬೇಕು ಸ್ವಲ್ಪ. ನೋಡಿ, ನನಗೆ ಯಾವ ಹೆದರಿಕೆ ಇಲ್ಲ. ಅಂಥದ್ದಿದ್ರೆ ನಾನು ಜನಾರ್ದನ್ ಪೂಜಾರಿಗೆ ಎದುರಾಗಿ ಬರ್ತೇನಾ? ನನಗೆ ಆಸೆ ಇದ್ರೆ ನಾನು ಇನ್ನೂ ಜನಾರ್ದನ್ ಪೂಜಾರಿಗೆ ಆಯ್ತು ಇನ್ನೇನು ಸಿಗ್ಬೋದು ಅಂತ ನನಗೆ ಅದರ ಚಿಂತನೆ ಇಲ್ಲ. ನಾನು ಟೋಟಲಿ ಇದಕ್ಕೆ ಬಂದದ್ದೇನಂತ ಹೇಳಿದ್ರೆ, ಇದೊಂದು ಈ ಸಿಸ್ಟಮ್ ಹೋಗಬೇಕು ಕಾಂಗ್ರೆಸ್ನಿತ್ತು. ಜನರ ಕಾರ್ಯಕರ್ತರು ಹೇಳಿದ್ದವರು ಅಧಿಕಾರಕ್ಕೆ ಅವರಿಗೆ ಇದು ಟಿಕೆಟ್ ಕೊಡಬೇಕು, ನಾಯಕರು ಹೇಳಿದವರಿಗೆ ಟಿಕೆಟ್ ಕೊಡಬಾರದು. ಆದೇಶಗಳು ಕೆಳಗಿಂದ ಮೇಲೆ ಪಕ್ಷ ಕೆಳಗಿನಿಂದ ಬರಬೇಕು, ಕೆಳಗಿನಿಂದ ಗಟ್ಟಿ ಆಗಬೇಕು. ಕಾರ್ಯಕರ್ತರ ಭಾವನೆಗಳಿಗೆ, ಕಾರ್ಯಕರ್ತರ ಒಂದು ಇದಕ್ಕೆ ಸ್ಪಂದನಿಸಿದರೆ ಖಂಡಿತ ಪಕ್ಷ ಬೆಳೀತದೆ. ಅವರ ಭಾವನೆಗಳಿಗೆ ಧಕ್ಕೆ ತಂದರೆ ಪಕ್ಷ ಉಳಿದಿಲ್ಲ. ಕಾಂಗ್ರೆಸ್ ಅಲ್ಲೇ ಬಿಜೆಪಿ ಅಲ್ಲಿ ಯಾವುದು ಉಳಿಯುವುದಿಲ್ಲ. ಅದಕ್ಕೋಸ್ಕರ ಅದು ಆ ಒಂದು ಚಿಂತನೆ ನಂದು. MLC ಯಲ್ಲಿ 2 ಸ್ಥಾನವನ್ನ ಒಂದು 2 ಅಭ್ಯರ್ಥಿಗಳನ್ನು ಇಳಿಸುವಂತ ಸಾಧ್ಯತೆ ಇತ್ತು ಕಾಂಗ್ರೆಸ್ಗೆ. ಇಲ್ಲ, ಇಲ್ಲಿ ಓಟ್ ಬೇಕಲ್ಲ. ನೋಡಿ, 6599 ಮತ ಇದೆ. ಅದರಲ್ಲಿ ನನ್ನ ಲೆಕ್ಕದಲ್ಲಿ 3500 ಚಿಲ್ಲರೆ ಬಿಜೆಪಿ ಮತ ಇದೆ, ಬೆಂಬಲಿತರಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಇರೋದು 2600. ಮತ್ತೆ JDS ಇದೆ, SDPI ಅವರಿದ್ದಾರೆ, ಮತ್ತೆ ಫ್ರಂಟ್ಗಳಿದೆ, ಮತ್ತೆ ಇಂಡಿಪೆಂಡೆಂಟ್ ಆಗಿ ಗೆದ್ದವರು ತುಂಬಾ ಜನ ಇದ್ದಾರೆ. ಇದೆಲ್ಲ ಸೇರಿದಾಗ ಇದೆ. ಸೊ ಒಂದು ಬಿಜೆಪಿ ಅಂತೂ ಗ್ಯಾರಂಟಿ ಬರ್ತದೆ, ಅದರಲ್ಲಿ ಡೌಟೇ ಬೇಡ. ಯಾರು ಏನು ಮಾಡಿದ್ರು ಕೋಟ ಶ್ರೀನಿವಾಸ್ ಗೆಲ್ತಾರೆ. ಈಗ ಇರುವ ಪ್ರಶ್ನೆ ಇಲ್ಲಿ ಕೂಡ ಯಾಕೆ ಅಂತ ಹೇಳಿದ್ರೆ, ನಮಗೆ MLC ಕೊಡೋದು ವಿಧಾನ ಪರಿಷತ್ತಿನಲ್ಲಿ ಗಟ್ಟಿ. ಇಲ್ಲಿ ಕೊನೆಯದಾಗಿ ನಾನೊಂದು ಪ್ರಶ್ನೆ ಕೇಳಬೇಕು. ಕೋಟ ಶ್ರೀನಿವಾಸ ಪೂಜಾರಿ ಅವರು ತ್ರಿಸ್ತರ ಪಂಚಾಯತ್ಗಳ ಬಗ್ಗೆ, ಆ ಆಳ್ವಿಕೆಯ ಬಗ್ಗೆ ಬಹಳ ಆಳವಾದ ಅಧ್ಯಯನವನ್ನು ಮಾಡಿದವರು, ರಾಜ್ಯವ್ಯಾಪಿಯಾಗಿ ಬಿರುಗಾಳಿ ಸಂಚಾರವನ್ನು ಮಾಡಿದವರು. ನಾನು ನಿಮಗೆ ಇಲ್ಲಿ ಹರಿಕೃಷ್ಣ ಬಂಟ್ವಾಳ ಅವರನ್ನ ಯಾವ ಅರ್ಹತೆಯ ಮೇಲೆ ಹೈಕಮಾಂಡ್ ಆಯ್ಕೆ ಮಾಡಬೇಕಿತ್ತು ಅಂತ ತಾವು ಹೇಳ್ತಾ ಇದ್ದೀರಿ? ಕೌಂಟರ್ ಬಿಜೆಪಿಯ ಕ್ಯಾಂಡಿಡೇಟ್ಗೆ ಅಲ್ಲಿ ಪೂಜಾರಿ ಇದ್ದಾರೆ, ಇಲ್ಲೂ ಒಂದು ಬಿಲ್ಲವ ಕ್ಯಾಂಡಿಡೇಟ್ ಬೇಕು ಅನ್ನುವ ಕಾರಣಕ್ಕಾಗಿ. ಇದು ಪೂಜಾರಿ ಪ್ರಶ್ನೆ ಅಲ್ಲ, ಕೆಲಸ ಮಾಡುವ ಪ್ರಶ್ನೆ. ಇವತ್ತು ನೀವು ಕಂಪೇರ್ ಮಾಡಿ, ಪ್ರತಾಪ್ ಶೆಟ್ಟರು 10 ವರ್ಷಗಳಲ್ಲಿ ಒಂದು ಪಂಚಾಯತಿಗೆ ಭೇಟಿ ಕೊಟ್ಟಿಲ್ಲ. ಅದೇ ಕೋಟ ಶ್ರೀನಿವಾಸ ಪೂಜಾರಿ ಮೊನ್ನೆ ಬಂದವರು, 5 ವರ್ಷಗಳ 6 ವರ್ಷಗಳ ಹಿಂದೆ ಬಂದವರು, ಎಲ್ಲಾ ಪಂಚಾಯತ್ಗಳಿಗೂ ಭೇಟಿ ಕೊಟ್ಟಿದ್ದಾರೆ. ಹೌದು, ನಾವು ಕೊಡಬೇಡ್ವಾ? ಅವರು ಪಕ್ಷದ ಮೇಲೆ ಪ್ರೀತಿಯಿಂದ ಪಕ್ಷ ಕಟ್ಟುವುದಕ್ಕೋಸ್ಕರ ಅವರು ಪಂಚಾಯತಿಗೆ ಹೋದರು. ಅವರಿಗೂ ಮನೆಯಲ್ಲಿ ಕೂತ್ಕೊಳ್ಬೋದು ಇವರಾಗೆ, ಪ್ರತಾಪ್ ಶೆಟ್ಟರಾಗೆ. ಅವರು ಪಕ್ಷಕ್ಕೋಸ್ಕರ ಅವರನ್ನು ನೇಮಕ ಮಾಡಿದ್ದು, MLC ಮಾಡಿದ್ದು ಅವರು ಅಲ್ಲಿ ವಿಧಾನ ಪರಿಷತ್ನಲ್ಲಿ ಮನೆಗೆ ಕೂತ್ಕೊಳ್ಳಿಕ್ಕಲ್ಲ. ಅವರಿಗೆ ವಾರ್ನಿಂಗ್ ಮಾಡ್ತಾರೆ ಬಿಜೆಪಿಯಲ್ಲಿ, ನೀನು ದುಡಿಬೇಕಾದ್ದು ಪಕ್ಷ ಕಟ್ಟುವುದಕ್ಕೆ, ನಿನಗೆ MLC ಸ್ಥಾನ ಕೊಟ್ಟದ್ದು ಪಕ್ಷ ಕಟ್ಟುವುದಕ್ಕೋಸ್ಕರ. ಆದ್ರೆ ನಮ್ಮಲ್ಲಿ ಅದಿಲ್ಲ. ನಾನು ಕೇಳಿದ ಅದನ್ನು ಕಂಪೇರ್ ಮಾಡಬೇಕು. ನನಗೆ ಅವಕಾಶ ಕೊಟ್ರೆ ಹೇಗೆ ಕೋಟ ಶ್ರೀನಿವಾಸ ಪೂಜಾರಿ ಹೋಗ್ತಾರ, ಹಾಗೆ ನಾನು ಹೋಗ್ತೇನೆ.
ಅದಕ್ಕೆ ನನ್ನ ಪ್ರಶ್ನೆ. ಅವರು ಹೇಗೆ ವಿಧಾನ ಪರಿಷತ್ತಲ್ಲಿ ಮಾತಾಡ್ತಾರೋ ಅದೇ ನಾನು ಮಾತಾಡ್ತೇನೆ. ನಾನು ಪಕ್ಷ ಕಟ್ಟೋದಕ್ಕೋಸ್ಕರ ಕೆಲಸ ಮಾಡಿ. ಇವತ್ತಿನವರೆಗೆ ನೀವು ಪಕ್ಷ ಸಂಘಟನೆ ಕೊಟ್ಟಂತ ಸಮಯದ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ? ಪಕ್ಷ ನನಗೆ ಎಂತ ಇವತ್ತಿನವರೆಗೆ ನೀವು ಒಬ್ರು ಜಿಲ್ಲಾ ವಕ್ತಾರರಾಗಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸಂಘಟಿಸುವಂತ ಮಾತರ ಜವಾಬ್ದಾರಿ ತಮ್ಮ ಮೇಲೆ ಇದೆ ಅಷ್ಟೇ. ಇವತ್ತುವರೆಗೆ ನೀವು ಆ ಪಕ್ಷಕ್ಕೋಸ್ಕರ ತಾವು ಮಾಡಿದಂತಹ ಕೆಲಸದ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ? ನನ್ನಿಂದ ಎಷ್ಟು ಸಾಧ್ಯ ಇದೆ ನಾನು ಅದನ್ನು ಮಾಡಿದ್ದೇನೆ. ಐ ಆಮ್ ಹ್ಯಾಪಿ. ನನಗೆ ಅದರ ಬಗ್ಗೆ ಯಾವುದಿಲ್ಲ. ನನಗೆ ಯಾರ ಮೇಲೂ ಟೀಕೆಗಳು ಕೇಳಿ ಬರ್ತಾವೆ. ಹರಿಕೃಷ್ಣ ಬಂಟ್ವಾಳ ಅವರು ಹೆಚ್ಚಿನ ಸಮಯವನ್ನು ಪಕ್ಷಕ್ಕಾಗಿ ಕೊಡೋದಿಲ್ಲ. ನೋಡಿ, ಶಾಸಕರು ಇರುವಾಗ ನಮ್ಗೇನು ಕೆಲಸ ಇದೆ? ಹುದ್ದೆ ಕೊಟ್ರೆ ನಿಮ್ಗೊಂದು ಕೆಲಸ ಮಾಡುವಂತ ಅವಕಾಶ ಕೊಟ್ರೆ ಮಾಡಬಾರ್ದು. ಅವಕಾಶನೇ ಕೊಡ್ತಾರೆ ನಾನೇನು ಮಾಡುದು? ನಾನೊಂದು ಮಾಡ್ತೇನೆ ನನ್ಗೆ ಹೋಗ್ಲಿಕ್ಕೆ ಆಗ್ತದಾ? ಆಗುದಿಲ್ಲ. ಕೈ ಕೊಟ್ಟು ನೋಡಿ, ಒಂದೇ ಸಲ ಕೊಡಿ. ಹರಿಕೃಷ್ಣ ಬಂಟ್ವಾಳ ಯಾರು ಅಂತ ಇಡೀ ರಾಜ್ಯಕ್ಕೆ ಪರಿಚಯಿಸ್ತೇನೆ ನಾನು. ಹರಿಕೃಷ್ಣ ಬಂಟ್ವಾಳರಿಗೆ ಅವಕಾಶ ಕೊಟ್ರೆ 6 ವರ್ಷದ ಒಳಗೆ ಹರಿಕೃಷ್ಣ ಯಾರು ಅಂತ ಇಡೀ ರಾಜ್ಯಕ್ಕೆ, ಜಿಲ್ಲೆಗಲ್ಲ ಇಡೀ ರಾಜ್ಯಕ್ಕೆ ಹರಿಕೃಷ್ಣ ಬಂಟ್ವಾಳ ಯಾರು ತೋರಿಸ್ತೇನೆ ನಾನು ಏನಂತ. ಅದಕ್ಕೋಸ್ಕರ ನಿಮ್ಮ ಮುಖದ ಕೇಳ್ತೇನೆ, ಆತ್ಮಸಾಕ್ಷಿ ಉಳ್ಳಂತ ಕಾಂಗ್ರೆಸ್ ಕಾರ್ಯಕರ್ತರೇ, ನಿಮಗೊಂದು ನನ್ನ ಸವಾಲು. ನಿಮ್ಮಲ್ಲಿ ನರನಾಡಿಗಳಲ್ಲಿ ನಿಜವಾದಂತಹ ಕಾಂಗ್ರೆಸ್ಸಿನ ರಕ್ತ ಹರಿಯುತ್ತಿದ್ದರೆ, ನೆಹರು, ಇಂದಿರಾ, ರಾಜೀವ್ ಕಟ್ಟಿದಂತ ಕಾಂಗ್ರೆಸ್ ನಿಮ್ಮಲ್ಲಿ ಇದ್ದಿದ್ರೆ, ನಿಮ್ಮ ಆತ್ಮಸಾಕ್ಷಿ ನಿಮಗೆ ಇದ್ದಿದ್ರೆ, ನನಗೆ ಓಟ್ ಕೊಡಿ, ಜನ ಕೊಟ್ಟಿ ನನಗೆ 6 ವರ್ಷದ ಅವಕಾಶ ಕೊಡಿ. ನಿಮ್ಮ ಓಟಿನ ಬೆಲೆ ಏನು, ಹರಿಕೃಷ್ಣ ಏನು ಮಾಡಿದ್ದಾನೆ ಈ ಜಿಲ್ಲೆಗೆ ನಾನು ಪರಿಚಯಿಸ್ತೇನೆ. ಈ ಜಿಲ್ಲೆಯ ಹೆಸರಿಗೆ ಒಂದು ಹೊಸ ಚಾಲನೆಯನ್ನು ನಾನು ಕೊಡಿಸ್ತೇನೆ, ಅಷ್ಟು ಹೇಳ್ತೇನೆ. ಮತ್ತೆ ನನಗೆ ನೀವು ಕೈ ಮುಗಿದು ಕಾಲು ಮುಡಿದು ನನಗೆ ಗೊತ್ತಿಲ್ಲ. ನೇರ ನಾನು ಹಣಕ್ಕೋಸ್ಕರ ನಿಲ್ತಾ ಇಲ್ಲ, ದುಡ್ಡು ಮಾಡ್ಬೇಕು ನಿಲ್ತಾ ಇಲ್ಲ, ನನಗೆ ಅಧಿಕಾರದ ಚಪಲ ಇಲ್ಲ. ನನಗಿರ್ಬೇಕಾದ್ದು ಸತ್ತ ಮೇಲೂ ಬದುಕಬೇಕು ಮನುಷ್ಯ. ಗಾಂಧಿ ಹೇಳಿದ್ರು, ಮನುಷ್ಯ ಬದುಕಿರುವಾಗ ಸಾಯಬಾರದು, ಸತ್ತ ಮೇಲೂ ಕೂಡ ಬದುಕಬೇಕು. ಅಷ್ಟೇ ನನಗೆ ಇಷ್ಟ, ಮತ್ತೆ ಏನಿಲ್ಲ. ಧನ್ಯವಾದಗಳು ಸರ್, ಬಹಳಷ್ಟು ವಿಚಾರವನ್ನು ವ್ಯಕ್ತ ಮಾಡಿದ್ದೀರಿ. ನಮಸ್ಕಾರ ನಿಮಗೆ. ವೀಕ್ಷಕರೇ, ನಾವು ಹರಿಕೃಷ್ಣ ಬಂಟ್ವಾಳ ಅವರೊಂದಿಗೆ ಮಾತುಕತೆಯನ್ನು ಮಾಡಿದ್ವಿ. ಅವರ ಮುಂದಿನ ರಾಜಕೀಯ ನಡೆಯ ಬಗ್ಗೆ ಬಹಳಷ್ಟು ವಿಚಾರವನ್ನ ವ್ಯಕ್ತ ಮಾಡಿದ್ರು ಮತ್ತು ಈ ಒಂದು ಟಿಕೆಟ್ ಅನ್ನು ನಿರಾಕರಣೆ ಮಾಡೋದ್ರ ಹಿಂದಿರುವಂತಹ ವಿಚಾರಗಳು ಏನು ಅನ್ನೋದನ್ನು ಕೂಡ ಅತ್ಯಂತ ಸಂಕ್ಷಿಪ್ತವಾಗಿ ನಮ್ಮ ಮುಂದೆ ಅವರು ಮಂಡಿಸಿದ್ರು. ಅವರಿಗೆ ಕೃತಜ್ಞತೆ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮನ್ನು ಸುದ್ದಿ, ಮಾಹಿತಿ, ಮನೋರಂಜನೆಗೆ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ತೆ.